ನಾನ್ HK ಅವ್ರಿಗೆ 85 ದಿನ ಮಾತ್ರ ಬಾಕಿ ಇದೆ. ತಾವೇನಾದ್ರೂ VAO ಎಕ್ಸಾಮ್ಗೆ ದಿ ಬೆಸ್ಟ್ ಸ್ಟ್ರಾಟಜಿ ಮತ್ತೆ ಟೈಮ್ ಟೇಬಲ್ ಅಥವಾ ಇರ್ತಕ್ಕಂತಹ ಇಷ್ಟು ಕಡಿಮೆ ಅವಧಿಯಲ್ಲಿ ಯಾವ ರೀತಿ ಬೆಸ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ತಕ್ಕಂಥದ್ದು ಅನ್ನೋದನ್ನ ವಿಡಿಯೋವನ್ನ ಸರ್ಚ್ ಮಾಡ್ತಾ ಇದ್ರೆ ಇದೇ ವಿಡಿಯೋ ತಮಗೆ ಕೊನೆ ವಿಡಿಯೋ ಆಗಲಿ. ಮತ್ತೊಮ್ಮೆ ನೆಲ್ಲೂ ಕೂಡ ಸರ್ಚ್ ಮಾಡಬೇಡಿ. ಬಿಕಾಸ್ ಒಂದು ಕಾಂಪ್ರಹೆನ್ಸಿವ್ ಆಗಿ ಅದರ ಜೊತೆಯಲ್ಲಿ ನಾವು ಈಗ ಆಲ್ರೆಡಿ 708 ಅಲ್ಲಿ ಕೇವಲ 50 ಡೇಸ್ ಇತ್ತು, ಅವಳು ಕೂಡ ಇದೇ ರೀತಿಯ ಸ್ಟ್ರಾಟಜಿಯನ್ನ ಮತ್ತೆ ಮೆಂಟರ್ಶಿಪ್ ಅನ್ನ ಮಾಡಿದ್ವಿ. ಸೊ ಅದು ಕೂಡ ಸಕ್ಸಸ್ಫುಲ್ ಆಯ್ತು. ಅನೇಕ ವಿದ್ಯಾರ್ಥಿಗಳು ಅದರಲ್ಲೂ ಕೂಡ 75+ ಕ್ಲಾಸ್ ಆಗಿರ್ತಕ್ಕಂಥವ್ರು, ಒಬ್ಬ ವಿದ್ಯಾರ್ಥಿನಿ 85+ ಅನ್ನ ಕ್ಲಾಸ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಇದ್ದಾರೆ. ಸೊ ಈಗ ಆಲ್ರೆಡಿ 15ಕ್ಕಿಂತ ಹೆಚ್ಚು ಮೆಂಟರ್ಶಿಪ್ ಅನ್ನ ಮಾಡಿರ್ತಕ್ಕಂಥ ಅನುಭವ ಕೇವಲ ಇದೊಂದು ವರ್ಷದಲ್ಲಿ. ಅಟ್ ಪ್ರೆಸೆಂಟ್ 15 ಕೂಡ ರನ್ನಿಂಗ್ ಇದೆ. ಸೊ ನಾನೀಗ ಮಾಡ್ತಾ ಇರ್ತಕ್ಕಂಥ ಸ್ಟ್ರಾಟಜಿ ಏನಿದೆ ಅದು ತಮಗೆ ರಿಯಲಿಸ್ಟಿಕ್ ಆಗಿರ್ತಕ್ಕಂಥದ್ದು, ಜೊತೆಗೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಯಾವ ರೀತಿ ಈ ಕಾಂಪಿಟೇಷನ್ಗೆ ನಾವು ಸವಾಲನ್ನ ಕೊಡಬೇಕು, ಅಕಾರ್ಡಿಂಗ್ ಟು ದಟ್ ತಮಗೆ ಟೈಮ್ ಟೇಬಲ್ ಮತ್ತೆ ಸ್ಟ್ರಾಟಜಿಯನ್ನ ಪ್ರಿಪೇರ್ ಮಾಡಿರ್ತಕ್ಕಂಥದ್ದು. ಸೊ ಇದು ನಿಮ್ಮ ಕೊನೆ ವಿಡಿಯೋ ಆಗಬೇಕು. ಮತ್ತೆ ಪದೇ ಪದೇ ಸ್ಟ್ರಾಟಜಿ ವಿಡಿಯೋನ ಸರ್ಚ್ ಮಾಡದ ಕಡಿಮೆ ಮಾಡಿ. ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ VAO ಎಕ್ಸಾಮ್ನ ಕಂಪ್ಲೀಟ್ ಸ್ಟ್ರಾಟಜಿ ಯಾವ ರೀತಿ ಇರಬೇಕು, ಜೊತೆಗೆ ಮೆಂಟರ್ಶಿಪ್ ಪ್ರೋಗ್ರಾಮ್ ಕೂಡ ನಾವು ಶುರು ಮಾಡ್ತಾ ಇದ್ದೀವಿ. ಸೊ ತಾವ್ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಮಾತ್ರ ಮೆಂಟರ್ಶಿಪ್ ಜಾಯ್ನ್ ಆಗಿ, ಇಲ್ಲಾಂದ್ರೆ ಈ ಸ್ಟ್ರಾಟಜಿಯನ್ನ ನೋಡ್ಕೊಂಡು ತಮಗೆ ಸೆಲ್ಫ್ ಸ್ಟಡಿಯನ್ನು ಕೂಡ ಮಾಡ್ಕೋಬಹುದು. ಸೊ ಇದರ ಒಂದು PDF ಅನ್ನು ಕೂಡ ತಮಗೆ ಕೊಡ್ತಾ ಹೋಗ್ತೀವಿ. ಸೊ ಫಸ್ಟ್ ಆಫ್ ಆಲ್ ತಮಗೆ ಗೊತ್ತಿರಲಿ, ಕೇವಲ ನಾನ್ HK ಅವ್ರಿಗೆ ಇರ್ತಕ್ಕಂಥದ್ದು 80 ಡೇಸ್, HK ಅವ್ರಿಗೆ 105 ದಿನ ಅಷ್ಟೇ. ಸೊ ಇಲ್ಲಿ ನಾವು ಟೋಟಲ್ 3 ಫೇಸ್ ಅಲ್ಲಿ 3 ಹಂತದಲ್ಲಿ ಪ್ರಿಪರೇಷನ್ ಅನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಫಸ್ಟ್ ಫೇಸ್ 50 ಡೇಸ್, ಸೆಕೆಂಡ್ ಫೇಸ್ 2ನೇ ಹಂತ 20 ಡೇಸ್, 3ನೇ ಹಂತ 10 ಡೇಸ್. ಏನ್ ಸರ್ ಇದು 50 20 10 50 20 10 ಒಂದು ಫಾರ್ಮುಲಾವನ್ನ ಯುಟಿಲೈಸ್ ಮಾಡಿಕೊಂಡು ಎಕ್ಸಾಮ್ ಅನ್ನ ಪ್ರಿಪರೇಷನ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಏನ್ ಸರ್ ಇದು ಅಂದ್ರೆ ಸಿಂಪಲ್. ಫಸ್ಟ್ 50 ದಿನದಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಕಂಪ್ಲೀಟ್ GS ಮತ್ತೆ ಕಮ್ಯುನಿಕೇಶನ್ ಎಷ್ಟು ಸಾಧ್ಯನೋ ಅಷ್ಟು ಸಿಲೆಬಸ್ ಅನ್ನ ಕವರೇಜ್ ಮಾಡ್ಬೇಕಾಗತ್ತೆ. ಸೊ ತಮ್ಮ GS ಸಿಲೆಬಸ್ ಅನ್ನ ನೋಡ್ತಾ ಬಂದ್ರೆ ಅರೌಂಡ್ ನಿಮ್ಮ ಅಫಿಷಿಯಲ್ ಆಗಿ 13ರಿಂದ 14 GS ಸಿಲೆಬಸ್ ಅನ್ನ ತಾವು ನೋಡ್ತಾ ಹೋಗ್ತೀರಾ. 14 GS ಸಿಲೆಬಸ್ ಅನ್ನ ಆಳವಾಗಿ ಅಧ್ಯಯನ ಮಾಡ್ಲಿಕ್ಕೆ ಆಗಲ್ಲ. ಸೊ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ವರ್ಟಿಕಲ್ ಸ್ಟಡಿ ಎಕ್ಸಾಮ್ ಟೈಮಲ್ಲಿ ಆಗಲ್ಲ. ಸೊ ಹಾರಿಜಾಂಟಲ್ ಸ್ಟಡಿ, ಇಟ್ ಮೀನ್ಸ್ ವರ್ಟಿಕಲ್ ಸ್ಟಡಿ ಅಂದ್ರೆ ಎಕನಾಮಿ. ಫಾರ್ ಎಕ್ಸಾಂಪಲ್ ಎಕನಾಮಿಲಿ ತುಂಬಾ ಡೀಪ್ ಆಗಿ ಹೋದ್ರೆ ಅದು ವರ್ಟಿಕಲ್ ಸ್ಟಡಿ, ಆಳವಾದ ಅಧ್ಯಯನ. ಅದೀಗ ಆಗಲ್ಲ ಅಂಡ್ ಮಾಡ್ಲು ಕೂಡ ಬಾರ್ದು. ಯಾಕೆಂದ್ರೆ ನಾವೀಗ ಎಷ್ಟು ಸಾಧ್ಯನೋ ಅಷ್ಟು ಸಿಲೆಬಸ್ ಅನ್ನ ಕವರ್ ಮಾಡ್ಬೇಕು. ಅದಕ್ಕೆ ನಾವೇನಂತ ಕರಿತೀವಿ ಹಾರಿಜಾಂಟಲ್ ಸ್ಟಡಿ. ಇಟ್ ಮೀನ್ಸ್ ಎಕನಾಮಿ, ಎನ್ವೈರನ್ಮೆಂಟ್, ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಬಜೆಟ್, ಎಕನಾಮಿಕ್ ಸರ್ವೆ, RDPR, ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್, ಅದ್ರ ಜೊತೆಗೆ ಕೋಪರೇಟಿವ್ ಸೊಸೈಟೀಸ್. ಇಷ್ಟು ನಿಮ್ಮ ಸಿಲೆಬಸ್ ನಲ್ಲಿ ಅಫಿಷಿಯಲ್ ಸಿಲೆಬಸ್ ಅಲ್ಲಿ ಇರ್ತಕ್ಕಂಥ 13 GS. ಸೊ ಅದರಲ್ಲಿ ಬಹುತೇಕ ಎಲ್ಲಾ GS ಸಬ್ಜೆಕ್ಟ್ಗಳನ್ನು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನ ನಾವು ಮೊದಲು ನೋಡ್ಬೇಕು. ಅದಾದ ನಂತರ ಇದೇ 50 ಡೇಸ್ ಅಲ್ಲಿ ಕಮ್ಯುನಿಕೇಶನ್ ಏನಿದೆ, ಸಂವಹನ ಪತ್ರಿಕೆ, ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್, ಈ 3 ಕೂಡ ಅಟ್ಲೀಸ್ಟ್ ಒಂದು ಟೈಮ್ ನಾವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನ ಸಿಲೆಬಸ್ ಅನ್ನ ಕವರ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡಬೇಕು ಫಸ್ಟ್ 50 ಡೇಸ್. ಸರ್ 50 ಡೇಸ್ ಆಗುತ್ತೆ ಸರ್? ಡೆಫಿನೆಟ್ಲಿ ಆಗುತ್ತೆ. ಇದು ನಾನು ಈಗ ಆಲ್ರೆಡಿ ನಮ್ಮ ಮೆಂಟರ್ಶಿಪ್ ವಿದ್ಯಾರ್ಥಿಗಳಿಗೆ ನಾನು ಮಾಡಿಸಿದ್ದೀನಿ. ಸೊ ಫಸ್ಟ್ 50 ಡೇಸ್ ಅಲ್ಲಿ ಅದನ್ನ ಮಾಡಬೇಕು. ಸರ್ ಯಾವ್ಯಾವ ಸಬ್ಜೆಕ್ಟ್ ಎಷ್ಟೆಷ್ಟು ದಿನ ಕೊಡ್ಬೇಕು ಸರ್? ನಾನು ಹೇಳ್ತೀನಿ. ನೆಕ್ಸ್ಟ್ 20 ಡೇಸ್ ಏನಿರುತ್ತೆ, ನೆಕ್ಸ್ಟ್ ಸೆಕೆಂಡ್ ಪೇಜ್ 2ನೇ ಹಂತ ಏನಿರುತ್ತೆ, ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಮೊದಲನೇ ಹಂತದಲ್ಲಿ ಏನ್ ಕವರ್ ಮಾಡಿರ್ತೀವಲ್ಲ ಆ ಒಂದು 13 GS ಮತ್ತೆ ಕಮ್ಯುನಿಕೇಶನ್ ಏನಿರುತ್ತೆ ಅದನ್ನ ಇಲ್ಲಿ ರಿವಿಷನ್ ವಿತ್ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್. ಡೆಫಿನೆಟ್ಲಿ ತಾವೆಲ್ಲರೂ ಕೂಡ ಯಾವ್ದಾದ್ರು ಇನ್ಸ್ಟಿಟ್ಯೂಷನಲ್ ಟೆಸ್ಟ್ ಅನ್ನ ಜಾಯ್ನ್ ಆಗಿರಿ, ತೊಂದರೆ ಏನಿಲ್ಲ. ಅದನ್ನೇ ಯುಟಿಲೈಸ್ ಮಾಡ್ಕೊಂಡು ಫಸ್ಟ್ ಏನ್ ನಾವು ಕವರೇಜ್ ಮಾಡಿರ್ತೀವೋ ಸೆಕೆಂಡ್ ಫೇಸ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಕಾನ್ಸ್ಟಿಟ್ಯೂಷನ್ ಒಂದು ಟೆಸ್ಟ್ ಅಟೆಂಡ್ ಮಾಡಬೇಕು ಸಬ್ಜೆಕ್ಟ್ ವೈಸ್. ಆ ನಂತರ ಆ ಸಬ್ಜೆಕ್ಟ್ ವೈಸ್ ನ ಅಟೆಂಡ್ ಮಾಡಿದ ನಂತರ ಡೀಪ್ ಆಗಿ ಅದನ್ನ ರಿವಿಷನ್ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು. ಹೇಗೆ ನಾನು ಆಮೇಲೆ ಹೇಳ್ತೀನಿ. ಜಸ್ಟ್ ನಿಮ್ಗೆ ಈ 3 ಕೂಡ ಇಂಟ್ರೊಡಕ್ಷನ್ ಮಾಡ್ಕೊಡ್ತೀನಿ. ಆ ನಂತರ ನಾನು ಡೀಪ್ ಆಗಿ ಬರ್ತಾ ಹೋಗ್ತೀನಿ. ಸೊ ಪ್ರತಿಯೊಂದು ಸಬ್ಜೆಕ್ಟ್ಗೂ ಎಕನಾಮಿ, ಎನ್ವೈರನ್ಮೆಂಟ್, ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟ್ ಅಂಡ್ ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್, ಇಷ್ಟಕ್ಕೂ ಕೂಡ ಸೆಕೆಂಡ್ ಪೇಜ್ ಅಲ್ಲಿ, ಫಸ್ಟ್ ಪೇಜ್ ಅಲ್ಲಿ ಆಲ್ರೆಡಿ ರಿವಿಷನ್ ಮಾಡಿರ್ತೀರಾ. 2ನೇ ಹಂತದಲ್ಲಿ 7ಕ್ಕೂ ಕೂಡ 7 ಸಬ್ಜೆಕ್ಟ್ ವೈಸ್
ಕ್ವಶನ್ ಪೇಪರ್ ಅನ್ನ ಬಿಡಿಸ್ಬೇಕಾಗತ್ತೆ, ಅಂದ್ರೆ ಟೆಸ್ಟ್ ಅನ್ನ ಅಟೆಂಡ್ ಮಾಡಬೇಕಾಗುತ್ತೆ ಸಬ್ಜೆಕ್ಟ್ ವೈಸ್. ದೆನ್ ಅದನ್ನ ಇಟ್ಕೊಂಡು ರಿವಿಷನ್ ಮಾಡ್ತಕ್ಕಂಥದ್ದು. ಸೊ ಸೆಕೆಂಡ್ ಫೇಸ್ ಟೆಸ್ಟ್ ಸೀರೀಸ್ ವಿತ್ ರಿವಿಷನ್ 20 days ಅಲ್ಲಿ. ಸರ್ ಎಷ್ಟು ಸರ್ ಟೆಸ್ಟ್ ಇಲ್ಲಿ ಅಟೆಂಡ್ ಮಾಡಬೇಕಾಗಿರ್ತಕ್ಕಂಥದ್ದು? ಮಿನಿಮಮ್ 7 ಟೆಸ್ಟ್, 7 ಸಬ್ಜೆಕ್ಟ್. ಅದ್ರ ಜೊತೆಗೆ ಇದೇ 20 days ಅಲ್ಲಿ ಕಮ್ಯುನಿಕೇಶನ್ ಸೆಕೆಂಡ್ ರಿವಿಷನ್ ಆಗಿರ್ಬೇಕು. ದೆನ್ ಥರ್ಡ್ ಫೇಸಿಗೆ ಬರ್ತೀವಿ. ಕೊನೆಯ ಅಂತ ಇದು ನಾನ್ ಎಚ್ ಕೆ ಸ್ಟೂಡೆಂಟ್ಸ್ಗೆ, ಬಿಕಾಸ್ 80 ದಿನ ಅಷ್ಟೆಲ್ಲ ಆಗ್ಬಿಡುತ್ತೆ. ಸೊ ಥರ್ಡ್ ಫೇಸ್ ಅಲ್ಲಿ ಏನಂದ್ರೆ ಇಂಟೆನ್ಸಿವ್ ರಿವಿಷನ್ ವಿತ್ ಫುಲ್ ಲೆಂತ್ ಟೆಸ್ಟ್ ಸೀರೀಸ್. ಇಂಟೆನ್ಸಿವ್ ಆಗಿ ರಿವಿಷನ್ ಮಾಡಬೇಕು. ಫಸ್ಟ್ ಅಲ್ಲಿ ಕವರ್ ಮಾಡಿರ್ತೀವಿ, ಸೆಕೆಂಡ್ ಫೇಸ್ ಅಲ್ಲಿ ಸೆಕ್ಷನ್ ವೈಸ್ ಅಂದ್ರೆ ಸಬ್ಜೆಕ್ಟ್ ವೈಸ್ ಸಿಂಗಲ್ ಎಕನಾಮಿ, ಎನ್ವೈರನ್ಮೆಂಟ್, ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ ಸಿಂಗಲ್ ಟೆಸ್ಟ್ ಅನ್ನು ಅಟೆಂಡ್ ಮಾಡಿ ಕವರ್ ಮಾಡಿರ್ತೀವಿ. ಥರ್ಡ್ ಅಲ್ಲಿ ಇಂಟೆನ್ಸಿವ್ ರಿವಿಷನ್ ವಿತ್ ಫುಲ್ ಲೆಂತ್ ಟೆಸ್ಟ್ ಸೀರೀಸ್. ಈ ಎಲ್ಲವನ್ನು ಕೂಡ ಫುಲ್ ಲೆಂತ್ ಇರ್ತಕ್ಕಂಥದ್ದ ಮಿನಿಮಮ್ ಒಂದು 7, ಮಿನಿಮಮ್ 6+, ಅಟ್ಲೀಸ್ಟ್ 6+ ಟೆಸ್ಟ್ ಅನ್ನ ನಾವು ಫುಲ್ ಲೆಂತ್ ಅಟೆಂಡ್ ಮಾಡಬೇಕು. ಲಾಸ್ಟ್ 10 ದಿನದಲ್ಲಿ ಅಟೆಂಡ್ ಮಾಡೋದು ಮಾತ್ರ ಅಲ್ಲ, ಅನಾಲಿಸಿಸ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಮಿನಿಮಮ್ ಕಮ್ಯುನಿಕೇಶನ್ಗೆ ಈ ಫೇಸ್ ಅಲ್ಲಿ ಎಕ್ಸಾಮ್ ಹತ್ರ ಇರುತ್ತಲ್ಲ, ಆ ಫೇಸ್ ಅಲ್ಲಿ ಮಿನಿಮಮ್ 10 ಟೆಸ್ಟ್ ಕಮ್ಯುನಿಕೇಶನ್ಗೆ ಅಟೆಂಡ್ ಮಾಡಬೇಕು. ಸೊ ನಂತರ ಎಕ್ಸಾಮ್ಗೆ ಹೋಗ್ಬೇಕಾಗತ್ತೆ. ಸೊ ಲಾಂಗ್ ಸ್ಟೋರಿ ಶಾರ್ಟ್, 3 ಹಂತದ ಪ್ರಿಪ್ರೇಷನ್. ಫಸ್ಟ್ ಹಂತದಲ್ಲಿ ನಾವೇನ್ ಮಾಡ್ತೀವಿ, GS ಮತ್ತೆ ಕಮ್ಯುನಿಕೇಶನ್ ಸಂವಹನ ಪತ್ರಿಕೆ ಎರಡನ್ನು ಕೂಡ ಎಷ್ಟು ಸಾಧ್ಯನೋ ಅಷ್ಟು ಸಿಲೆಬಸ್ ಕವರ್ ಮಾಡ್ತೀವಿ. ಫಸ್ಟ್ ಫೇಸ್ ಮೊದಲನೇ ಅಂತ 50 days, ಸೆಕೆಂಡ್ ಫೇಸ್ 20 days. ಇಲ್ಲಿ ರಿವಿಷನ್ ಅನ್ನ ಮಾಡ್ತಾ ಹೋಗ್ತೀವಿ, ಕಮ್ಯುನಿಕೇಶನ್ ಮತ್ತೆ GS ಎರಡನ್ನು ಕೂಡ. ಬಟ್ ಇಲ್ಲಿ ಕಮ್ಯುನಿಕೇಶನ್ ಟೆಸ್ಟ್ ಅನ್ನ ಮಾತ್ರ ಅಟೆಂಡ್ ಮಾಡ್ತೀವಿ, ಸಾರಿ GS ಟೆಸ್ಟ್ ಅನ್ನ ಮಾತ್ರ ಸಬ್ಜೆಕ್ಟ್ ವೈಸ್ ಪ್ರತಿ ಸಬ್ಜೆಕ್ಟ್ಗೂ ಒಂದೊಂದು ಟೆಸ್ಟ್ ಅಟೆಂಡ್ ಮಾಡ್ತಾ ಹೋಗ್ತೀವಿ. ಥರ್ಡ್ ಫೇಸ್ ಅಲ್ಲಿ ಏನಾಗಿರುತ್ತೆ, ನೀವು ಇಂಟೆನ್ಸಿವ್ ಪ್ರಿಪರೇಷನ್ ಮಾಡಲೇಬೇಕು, ಇಂಟೆನ್ಸಿವ್ ರಿವಿಷನ್ ಮಾಡಲೇಬೇಕು ಫುಲ್ ಲೆಂತ್ ಟೆಸ್ಟ್ ನ ಜೊತೆಗೆ GSಗೆ, ಸಾಮಾನ್ಯ ಅಧ್ಯಯನಕ್ಕೆ. ನಂತರ ನಿಮಗೆ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಏನಿರುತ್ತಲ್ಲ ಸಂವಹನ ಪತ್ರಿಕೆ, ಅದಕ್ಕೆ ಮಿನಿಮಮ್ 10 ಟೆಸ್ಟ್ ಅನ್ನು ಅಟೆಂಡ್ ಮಾಡಬೇಕು. ನೀವು ಯಾವ್ದಾದ್ರು ಟೆಸ್ಟ್ ಅನ್ನ ತೆಗೆದುಕೊಂಡಿರಿ, ಹಂಗೆ ಇಟ್ಕೊಂಡಿರಿ, ಅಕಾರ್ಡಿಂಗ್ ಟು ದಿಸ್ ನೀವು ಹೋಗ್ಬೇಕಾಗತ್ತೆ. ನಾನು ಈಗ ಬರ್ತೀನಿ, ಫಸ್ಟ್ ಪೇಜ್ ಅಲ್ಲಿ 50 ದಿನ ಇದೆಯಲ್ವಾ, 50 ದಿನದಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ದಿನ ಕೊಡಬೇಕು, ಅಂಡ್ ಅಫಿಷಿಯಲ್ ಸಿಲೆಬಸ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇದೆ, ನಂತರ ಕಮ್ಯುನಿಕೇಶನ್ ಹೆಂಗ್ ಓದಬೇಕು, ನಂತರ ಮೆಂಟಾಲಿಟಿ ಹೆಂಗ್ ಕವರ್ ಮಾಡಬೇಕು, ನಂತರ ಕರೆಂಟ್ ಅಫೇರ್ಸ್ ಹೆಂಗ್ ಕವರ್ ಮಾಡಬೇಕು, ಡೀಟೇಲ್ಡ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ದಯವಿಟ್ಟು ಈ ವಿಡಿಯೋವನ್ನ ಕೊನೆಯವರೆಗೆ ತಾವು ನೋಡ್ಬೇಕಾಗತ್ತೆ. ನಂಬರ್ 1. ನಂಬರ್ 2, ಇದೆಲ್ಲ ನಾನು ಡೀಟೇಲ್ಡ್ ಆಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ 1 ನಿಮಿಷ ಟೈಮ್ ಅನ್ನ ತೆಗೆದುಕೊಂಡು ನಾನು VAOಗೆ ಮೆಂಟರ್ಶಿಪ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಸೊ ಮೆಂಟರ್ಶಿಪ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ದಯವಿಟ್ಟು ನಮ್ಮ ಟೀಮ್ ಅವ್ರು ತುಂಬಾ ಬಿಸಿ ಇದ್ದಾರೆ. ಟೆಸ್ಟ್ ಮತ್ತೆ KS ಮೆಂಟರ್ಶಿಪ್ ಅಡ್ಮಿಷನ್ ಅಲ್ಲಿ ಅವರಿಗೆ ತಲೆ ತಿನ್ನಬಾರ್ದು ಅಂದ್ರೆ ನೀವು ನೀಟಾಗಿ ಈಗ ಕೇಳಿಸ್ಕೋಬೇಕು. ಏನು ಅಂದ್ರೆ ಸಿಂಪಲ್ ಮೆಂಟರ್ಶಿಪ್. ನಾನು ನಿಮ್ಗೆ ಏನ್ ಹೇಳಿದ್ನಲ್ವಾ, ಈ 3 ಹಂತದ ಮೆಂಟರ್ಶಿಪ್ ಅದನ್ನ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ 50 days, 20 days, 10 days ಇದಕ್ಕೆ ನಿಮ್ಗೆ HK ಮತ್ತೆ ನಾನ್ HK ಎರಡೂ ಎಕ್ಸಾಮ್ ಆಗೋವರೆಗೆ ಮೆಂಟರ್ಶಿಪ್ ಇರುತ್ತೆ. ಏನು ಓದ್ಬೇಕು, ಯಾವಾಗ ಎಷ್ಟೆಷ್ಟು ಓದ್ಬೇಕು, ಎಷ್ಟು ದಿನಕ್ಕೆ ಏನೇನು ಮಾಡಬೇಕು, ಪ್ರತಿ ದಿನನೂ ಕೂಡ ಟಾರ್ಗೆಟ್ ನಾನು ಕೊಡ್ತಾ ಹೋಗ್ತೀನಿ. ಸೊ ಇದಕ್ಕೆ ಫೀಸ್ 799 ಜಸ್ಟ್ ಮೆಂಟರ್ಶಿಪ್ಗೆ. ಅಂದ್ರೆ ನೆಕ್ಸ್ಟ್ ಅಪ್ ಟು ನಿಮ್ಮ ಎಕ್ಸಾಮ್ ಅವ್ರಿಗೆ ನಾನು ಟಾರ್ಗೆಟ್ ಕೊಡ್ಲಿಕ್ಕೆ ಎವ್ರಿ ಡೇ ಟಾರ್ಗೆಟ್ ಇರುತ್ತೆ. ಪ್ರತಿದಿನ ಇಷ್ಟು ಓದ್ಬೇಕು, ಈ ಸಬ್ಜೆಕ್ಟ್ ಅಲ್ಲಿ ಆ ಸಬ್ಜೆಕ್ಟ್ ಅಲ್ಲ ನಾನು ನೈಟೇ ಹಾಕಿರ್ತೀನಿ, ಅದನ್ನ ನೀವು ಮಾರ್ನಿಂಗ್ ಓದ್ಬೇಕಾಗತ್ತೆ. ಓನ್ಲಿ ಮೆಂಟರ್ಶಿಪ್ ತೆಗೆದುಕೊಂಡ್ರೆ 799. ಸೆಕೆಂಡ್ ಕೋರ್ಸ್ ಇದೆ, ಕೋರ್ಸ್ ಸೆಕೆಂಡ್ ಇದೆ, ಮೆಂಟರ್ಶಿಪ್ ವಿತ್ ಕಮ್ಯುನಿಕೇಶನ್. ಮೆಂಟರ್ಶಿಪ್ ಜೊತೆಗೆ ಸರ್ ನಾನು GS ನಾನು ಆಲ್ರೆಡಿ ಕ್ಲಾಸ್ ಕೇಳಿದ್ದೀನಿ ಸರ್, ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇದೆ, ಬಟ್ ಕಮ್ಯುನಿಕೇಶನ್ ಕೋರ್ಸ್ ಅಷ್ಟೇ ಬೇಕು ಸರ್ ಅಂದ್ರೆ 1999. ಸರ್ ಹಂಗಂದ್ರೆ ಇಲ್ಲಿ GS ಕೋರ್ಸ್ ಇರಲ್ಲ, ಬಟ್ ನಿಮಗೆ ಮೆಂಟರ್ಶಿಪ್ ಇದ್ದೇ ಇರುತ್ತೆ. ನೋಡಿ, ನೀವು ಕೇವಲ ಮೆಂಟರ್ಶಿಪ್ ತೆಗೆದುಕೊಂಡ್ರು ಕೂಡ ಅಷ್ಟೇ GS ಮತ್ತೆ ಕಮ್ಯುನಿಕೇಶನ್ ಎರಡೂ ಮೆಂಟರ್ಶಿಪ್ ಇರುತ್ತೆ. ಏನ್ ಓದ್ಬೇಕು, ಯಾವಾಗ ಏನ್ ಓದ್ಬೇಕು, ಎವ್ರಿ ಡೇ ಟಾರ್ಗೆಟ್ ಕೊಡ್ತೀನಿ, GS ಮತ್ತೆ ಸಂವಹನ ಪತ್ರಿಕೆ ಎರಡನ್ನು. ಆದ್ರೆ ಇಲ್ಲೇನಾಗುತ್ತೆ ಅಂದ್ರೆ ಕೋರ್ಸ್ 2 ತೆಗೆದುಕೊಂಡ್ರೆ ಆ ಮೆಂಟರ್ಶಿಪ್ ಆಸ್ ಇಟ್ ಈಸ್ ಇರುತ್ತೆ, GS ಇರುತ್ತೆ, ಕಮ್ಯುನಿಕೇಶನ್ ಇರುತ್ತೆ. ಅದ್ರ ಜೊತೆಗೆ ಕಮ್ಯುನಿಕೇಶನ್ ಕೋರ್ಸ್ ಕ್ಲಾಸಸ್ ಕೂಡ ಸಿಗುತ್ತೆ 1999. ಇಲ್ಲ ಸರ್ ನನಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಕೊಡಿ ಸರ್ ಅಂದ್ರೆ ಇಲ್ಲಿ ನಮಗೆ ಮೆಂಟರ್ಶಿಪ್ ಇರುತ್ತೆ, GS ಕ್ಲಾಸಸ್, ಎಕನಾಮಿ, ಎನ್ವೈರನ್ಮೆಂಟ್, ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ, ಮೆಂಟಾಲಿಟಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಜನರಲ್ ಸೈನ್ಸ್ ಇದೆಲ್ಲವೂ ಕೂಡ GS ಕ್ಲಾಸ್ ಇರುತ್ತೆ. ಜೊತೆಗೆ ಸರ್ ನನಗೆ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್, ಕಮ್ಯುನಿಕೇಶನ್ ಕೂಡ ಬೇಕು ಸರ್, ಅಲ್ಲಿಗೆ ಮೆಂಟರ್ಶಿಪ್ ಇರುತ್ತೆ, ಎವ್ರಿ ಡೇ ಟಾರ್ಗೆಟ್, GS ಕ್ಲಾಸಸ್ ಇರುತ್ತೆ. ಈಗ ಆಲ್ರೆಡಿ ನಾವು ನಿಮಗೆ ರೆಡಿ ಮಾಡಿದ್ದೀವಿ, ಕಮ್ಯುನಿಕೇಶನ್ ಕ್ಲಾಸಸ್ ಅನ್ನ ಕೊಡ್ತೀವಿ. ಈ 3 ಬೇಕು ಅಂದ್ರೆ 2999.
ಸೊ ಏನ್ ಮಾಡ್ಬೇಕು ತಾವು ಅಂದ್ರೆ 7026132710 7026132710ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿದ್ರೆ ನಿಮ್ಗೆ ಯಾವ್ದು ಬೇಕು, ಕೋರ್ಸ್ 1, ಕೋರ್ಸ್ 2, ಕೋರ್ಸ್ 3 ಅನ್ನ ಚೂಸ್ ಮಾಡ್ಬೋದು. ಮತ್ತೆ ಇನ್ನೂ ಒಂದು ದಯವಿಟ್ಟು ಹೇಳ್ತೀನಿ ಕೇಳಿ, ನಾನು ಡೇಟ್ ಆದ್ಮೇಲೆ 1 ನಿಮಿಷಕ್ಕೂ ಕೂಡ ನಾನು ಅಡ್ಮಿಷನ್ ಅನ್ನ ಕೊಡಲ್ಲ. VA ಕೆಲವು ಹುಡುಗರನ್ನ ಕೇಳಿ ನೋಡಿ, AA ಓದೋರಾಗಿರ್ಬೋದು, ಅದಕ್ಕಿಂತ ಹಿಂದೆ ತುಂಬಾ ಜನ ರಿಜೆಕ್ಟ್ ಮಾಡಿದೀವಿ, ಯಾವುದೇ ಕಾರಣಕ್ಕೂ ಅಡ್ಮಿಷನ್ ತೆಗೆದುಕೊಂಡಿಲ್ಲ. ಸೊ ಲಾಸ್ಟ್ ಡೇಟ್ ಆದ್ಮೇಲೆ ಅಡ್ಮಿಷನ್ ಮುಗಿದ್ಮೇಲೆ ಯಾವುದೇ ಕಾರಣಕ್ಕೂ ಪ್ರವೇಶ ನೀಡಲ್ಲ. ಇದಂತೂ ಸ್ಟ್ರಿಕ್ಟ್. ನನಗೆ ಗೊತ್ತಾಗ್ಲಿಲ್ಲ ಸರ್, ಆಮೇಲೆ ನಾನು ವಿಡಿಯೋ ನೋಡಿದೆ ಸರ್, ಬೇಡ ಅದು. ಸೊ ಅಡ್ಮಿಷನ್ ಸ್ಟಾರ್ಟ್ ಆಗೋದು 11/7/2026. ನಿಮಗೆ ಮೆಂಟರ್ಶಿಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡೋದು 13ನೇ ತಾರೀಕು. ಕೋರ್ಸ್ ಏನಾದ್ರು ತೆಗೆದುಕೊಂಡಿದ್ರೆ ಕೋರ್ಸ್ ಆಕ್ಟಿವೇಶನ್ 14ನೇ ತಾರೀಕು. ನೆಕ್ಸ್ಟ್ ನಿಮ್ಮ ಟಾರ್ಗೆಟ್ ಶುರುವಾಗೋದು 15ನೇ ತಾರೀಕು ನೈಟ್ ಇಂದಾನೆ ಶುರು ಆಗುತ್ತೆ. ಸೊ ಇಲ್ಲಿ ಯಾರ್ಯಾರು ಜಾಯ್ನ್ ಆಗ್ಬೋದು ಸರ್, ನೀವು ಕೆಲಸದಲ್ಲಾದ್ರೂ ಇರಿ, ಫುಲ್ ಟೈಮ್ ಸ್ಟೂಡೆಂಟ್ ಆದ್ರೂ ಆಗಿರ್ಲಿ. ಬಟ್ ಫುಲ್ ಟೈಮ್ ಸ್ಟೂಡೆಂಟ್ ಆಗಿದ್ರೆ ಡೆಫಿನೆಟ್ಲಿ ನಮಗೆ 8 ಅವರ್ ಕೊಡ್ಬೇಕು ಪ್ರತಿದಿನ ಓದಲಿಕ್ಕೆ. ನಾವೇನ್ ಕ್ಲಾಸ್ ಅನ್ನ ಕೊಡ್ತೀವಿ, ಕ್ಲಾಸ್ ತೆಗೆದುಕೊಂಡಿದ್ರೆ ಅದರಿಂದನೂ ಟಾರ್ಗೆಟ್ ಇರುತ್ತೆ, ಒಂದಷ್ಟು ಆಥರ್ ಬುಕ್ಸ್ ಇಂದ ಟಾರ್ಗೆಟ್ ಇರುತ್ತೆ, ಒಂದಷ್ಟು ಕರೆಂಟ್ ಅಫೇರ್ಸ್ ತಾವುಬೇಕಾಗುತ್ತೆ. ಸೊ ಇಷ್ಟನ್ನ ಅಂದ್ರೆ ಕಂಪ್ಲೀಟ್ ಎಲ್ಲವನ್ನು ಕೂಡ ಎಷ್ಟೆಷ್ಟು ಓದ್ಬೇಕು ನಾವು ಹೇಳ್ತೀವಿ, ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀವಿ. ಸೊ ಒಂದು 90% ನಾವೇ ಕೋರ್ಸ್ ತೆಗೆದುಕೊಂಡ್ರೆ ನೋಟ್ಸು, ಕ್ಲಾಸಸ್ ಎಲ್ಲ ಕೊಡ್ತೀವಿ. ಇನ್ನೊಂದು 10% ಒಂದಷ್ಟು ನಿಮ್ಗೆ ಕರೆಂಟ್ ಅಫೇರ್ಸ್ ಬುಕ್ ಅನ್ನ ತೆಗೆದುಕೊಳ್ಳಿಕ್ಕೆ ಹೇಳ್ತೀವಿ, ಅದನ್ನ ತೆಗೆದುಕೋಬೇಕು. ಒಂದಷ್ಟು ಆಥರ್ ಬುಕ್ಸ್ ಅನ್ನ ಹೇಳ್ತೀವಿ ಅಷ್ಟೇ, ಇನ್ನೊಂದು 10%. ಸೊ ಇದನ್ನ ನೋಡ್ಕೊಳ್ಳಿ. ಈಗ ಬರೋಣ ಬನ್ನಿ. ಈಗ ನಾನು 3 ಹಂತದ ಪ್ರಿಪ್ರೇಷನ್ ಅನ್ನ ಹೇಳಿದ್ನಲ್ವಾ, ನಿಮ್ಮ ಅಫಿಷಿಯಲ್ ಸಿಲೆಬಸ್ ಅಲ್ಲಿ 13 GS ಟಾಪಿಕ್ ಬರ್ತವೆ, ನೀವು ತೆಗೆದು ನೋಡ್ಬೋದು. ಒಂದು ಕರ್ನಾಟಕ ಹಿಸ್ಟ್ರಿ. ನಾನು ಇಲ್ಲಿ ನಿಮ್ಮ ಸಿಲೆಬಸ್ ಅನ್ನ ಡಿಕೋಡ್ ಮಾಡಿ KEA ಎಕ್ಸಾಮ್ ಅಲ್ಲಿ ಏನನ್ನ ಕೇಳಬಹುದು, ಯಾವೆಲ್ಲ ಸಬ್ಜೆಕ್ಟ್ಗೆ ಜಾಸ್ತಿ ಮಹತ್ವವನ್ನ ಕೊಟ್ಟಿದೆ, ಅದರ ಆಧಾರದ ಮೇಲೆ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಅದರ ಆಧಾರದ ಮೇಲೆ ಅಂದ್ರೆ ಜಾಸ್ತಿ ವೈಟೇಜ್, ಜಾಸ್ತಿ ಮಾರ್ಕ್ಸ್ ಬರ್ತಕ್ಕಂಥದ್ದು ಮೇಲ್ಗಡೆ, ಅದಾದ್ಮೇಲೆ ಅದ್ರ ಕೆಳಗಡೆ. ಇಟ್ ಮೀನ್ಸ್ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ನಾನು ಇದನ್ನ ಮಾಡಿರ್ತಕ್ಕಂಥದ್ದು. ಸೊ ನೀಟಾಗಿ ನೋಡ್ಕೊಳ್ಳಿ. ಸೊ ಫಸ್ಟ್ ಫೇಸ್ ಮೊದಲನೇ ಅಂತ ಅಂದ್ರೆ ಫಸ್ಟ್ 50 ದಿನ ನಾವೇನ್ ಮಾಡ್ತೀವಿ ಅಂದ್ರೆ, ನೀವು ಇಂಟರ್ನ್ಶಿಪ್ ಜಾಯ್ನ್ ಆಗಿಲ್ಲ ಅನ್ನೋ ತೊಂದರೆ ಇಲ್ಲ, ನೀವೇ ಇದನ್ನ ಮಾಡ್ಕೊಳ್ಳಿ. ಸೊ ಫಸ್ಟ್ 50 days ಸಿಂಪಲ್ GS ಕಮ್ಯುನಿಕೇಶನ್, ಎಷ್ಟು ಸಾಧ್ಯನೋ ಸಿಲೆಬಸ್ ಅಷ್ಟು ಕವರ್ ಮಾಡಬೇಕು. ಇಲ್ಲಿ ಯಾವುದೇ ಸಬ್ಜೆಕ್ಟ್ ಅನ್ನ ಸ್ಕಿಪ್ ಮಾಡಬಾರ್ದು. ಬಟ್ ಒಂದಷ್ಟು ಸಬ್ಜೆಕ್ಟ್ ಅಲ್ಲಿ ಎಲ್ಲವನ್ನೂ ಓದ್ಲಿಕ್ಕಾಗಲ್ಲ, ಬಟ್ ಆ ಸಬ್ಜೆಕ್ಟ್ ಸ್ಕಿಪ್ ಮಾಡೋಂಗಿಲ್ಲ. ಫಾರ್ ಎಕ್ಸಾಂಪಲ್, ಸರ್ ನಾನೀಗ ಸೈನ್ಸ್ ಅಂಡ್ ಟೆಕ್ ನಾನು ವೀಕ್ ಇದ್ದೀನಿ ಸರ್, ಓದಲ್ಲ ಸರ್, ಫೇಲ್ ಆಗ್ತೀರಾ. ಸರ್ ನಾನು ಎನ್ವೈರನ್ಮೆಂಟ್ ಓದಲ್ಲ ಸರ್, ಫೇಲ್ ಆಗ್ತೀರಾ. ಸರ್ ನಾನು ಎಕನಾಮಿ ಓದಲ್ಲ ಸರ್, ಫೇಲ್ ಆಗ್ತೀರಾ. ಎಲ್ಲಾ ಸಬ್ಜೆಕ್ಟ್ ಓದಬೇಕು, ಬಟ್ ಆಳವಾಗಿ ಎಲ್ಲವನ್ನೂ ಅಧ್ಯಯನ ಮಾಡ್ಲಿಕ್ಕೆ ಈಗ ಸಮಯ ಇಲ್ಲ. ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಯಾವ್ಯಾವ ಚಾಪ್ಟರ್ ಓದಬೇಕು ನಾನು ಹೇಳ್ತೀನಿ. ಸೊ ಇಲ್ಲಿ ಫಸ್ಟ್ ನೀವು KEA ಕ್ವಶನ್ ಪೇಪರ್ ಅನ್ನು ತೆಗೆದು ನೋಡಿ. ನಿಮಗೆ ಫಾಸ್ಟ್ 2 ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಬಿಕಾಸ್ ಸಿಲೆಬಸ್ ಕಡಿಮೆ ಇದೆ. ಸೊ ಅರೌಂಡ್ ಕರ್ನಾಟಕ ಹಿಸ್ಟ್ರಿಲಿ 4 ಚಾಪ್ಟರ್ ಮೋರ್ ದನ್ 75%. ಕರ್ನಾಟಕ ಜಿಯೋಗ್ರಫಿಯಿಂದ 4 ರಿಂದ 5 ಚಾಪ್ಟರ್ ಇಂಪಾರ್ಟೆಂಟ್. ಸೊ ಎರಡು ಸೇರಿ ಮೋರ್ ದನ್ 15+ ಕ್ವಶನ್ ಬರುತ್ತೆ, ಮೋರ್ ದನ್ 15%. ಸೊ ಅಲ್ಲಿ ಕರ್ನಾಟಕ ಹಿಸ್ಟ್ರಿಗೆ 3 days ಅನ್ನ ಟೈಮ್ ಕೊಡ್ತೀವಿ. 3 days ಅಲ್ಲಿ 4 ಚಾಪ್ಟರ್ ಅಷ್ಟೇ ಇಂಪಾರ್ಟೆಂಟ್ ಹೇಳ್ತೀವಿ, ಅಷ್ಟು ಓದ್ಬೋದಲ್ವಾ. ನೆಕ್ಸ್ಟ್ ಕರ್ನಾಟಕ ಜಿಯೋಗ್ರಫಿನೂ ಕೂಡ ಅಷ್ಟೇ 3 days, ಇಟ್ಸ್ ಎನಫ್, ತೊಂದರೆ ಇಲ್ಲ ನಿಮ್ಗೆ. ಸರ್ ಇಷ್ಟು ಆಗುತ್ತೆ ಸರ್, ಡೆಫಿನೆಟ್ಲಿ ಆಗುತ್ತೆ, ಮಾಡಲೇಬೇಕು. ನೋಡಿ ನಾನು ವೀಕ್ ಇದ್ದೀನಿ ಸರ್, ನಾನು ಸ್ಲೋ ರೀಡ್ ಮಾಡ್ತೀನಿ ಸರ್, ತಲೆ ಕೆಡಿಸ್ಕೊಬೇಡಿ. ನಾವು ಟಾರ್ಗೆಟ್ ಕೊಡೋದು ಅರೌಂಡ್ 40 to 50%, 40 to 50 pages ಓದ್ತಕ್ಕಂಥ ಕೆಪಾಸಿಟಿ ಇದ್ರೆ ಸಾಕು. ಡಿಗ್ರಿ ಮುಗಿದಿದ್ರೆ ಅಷ್ಟಿರುತ್ತೆ, ತೊಂದರೆ ಇಲ್ಲ. ಸೊ ಅದರಲ್ಲಿ ಏನೇನು ಓದ್ಬೇಕು ಅಂತ ನಾವೇ ಹೇಳೋದ್ರಿಂದ ತುಂಬಾ ಈಸಿ ಆಗುತ್ತೆ. ಜೊತೆಗೆ ನಾವು ಕ್ಲಾಸ್ ಕೂಡ ಕೊಟ್ರು ಈಗ ನಮ್ಮ ಅಷ್ಟು ಕ್ಲಾಸ್ ಕೇಳಕ್ಕಾಗಲ್ಲ, ಯಾವ್ಯಾವ ಕ್ಲಾಸ್ ಕೇಳಬೇಕು ನಾವು ಅದನ್ನು ಹೇಳ್ತೀವಿ. ಸೊ ಕರ್ನಾಟಕ ಜಿಯೋಗ್ರಫಿ 3 days, ಇಂಡಿಯನ್ ಪೊಲಿಟಿಕ್ 5 days, ಬಿಕಾಸ್ ಒಂದಷ್ಟು ಜಾಸ್ತಿ ಕವರ್ ಮಾಡಬೇಕು. 45-50 ಚಾಪ್ಟರ್ ಇದಾವೆ, ಅಟ್ಲೀಸ್ಟ್ ಒಂದು 20 ಚಾಪ್ಟರ್ ಇಂಪಾರ್ಟೆಂಟು, ಅದ್ರಲ್ಲಿ 12 ಚಾಪ್ಟರ್ ವೆರಿ ವೆರಿ ಇಂಪಾರ್ಟೆಂಟು. ಸೊ ಇಂಡಿಯನ್ ಪೊಲಿಟಿಕ್ 5 ದಿನ. ಸೈನ್ಸ್ ಅಂಡ್ ಟೆಕ್ನಾಲಜಿ, ಇದರಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ, ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ. ನೀವು KEA ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದ್ರೆ ನೋಡಿ, ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಏನಿದೆ, ಸೊ ಕಂಪ್ಲೀಟ್ ಆಗಿ ನಾರ್ಮಲ್ ಟೈಮಲ್ಲಿ ಓದಬೇಕು. ಎಕ್ಸಾಮ್ ಟೈಮಲ್ಲಿ ಏನ್ ಮಾಡಬೇಕು, ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥದ್ದು ಫಿಸಿಕಲ್ಲಿ 3 ಚಾಪ್ಟರ್, ಫಿಸಿಕ್ಸ್ ಅಲ್ಲಿ, ಕೆಮಿಸ್ಟ್ರಿಯಲ್ಲಿ 3 ಚಾಪ್ಟರ್ ಅಷ್ಟನ್ನ ಫಸ್ಟ್ ಕವರ್ ಮಾಡಿ, ರಿಮೈನಿಂಗ್ ಆಮೇಲೆ ಕವರ್ ಮಾಡ್ತಾ ಬರೋಣ. ಜೊತೆಗೆ ಬಯಾಲಜಿ ಅಂಡ್ ಒಂದಷ್ಟು ಸೈನ್ಸ್ ಅಂಡ್ ಟೆಕ್ನಾಲಜಿ, ಇಷ್ಟು ಸೇರಿ 6 days.
ಸರ್ ನಮಗೆ ಇಷ್ಟು ಮುಗ್ಸಕ್ಕಾಗಲ್ಲ ಸರ್, ಎಲ್ಲ ಮುಗ್ಸಕ್ಕಾಗಲ್ಲ, ಐ ಅಂಡರ್ಸ್ಟ್ಯಾಂಡ್. ಬಟ್ ಆರಿಜೆಂಟಲ್ ಎಲ್ಲವನ್ನು ಕೂಡ ಎಷ್ಟು ಸಾಧ್ಯವೋ ಅಷ್ಟು ಟಚ್ ಮಾಡಬೇಕು ಸಿಲೆಬಸ್ ಅನ್ನ ಇರ್ತಕ್ಕಂಥ ಟೈಮಲ್ಲಿ. ಪಾಸಿಬಿಲಿಟೀಸ್ ಇದೆ. ಪ್ರಾಕ್ಟಿಕಲ್ ಆಗಿ ನಾನು ಹೇಳ್ತಾ ಇರೋದು. ಬಿಕಾಸ್ ನಾನು ಹೇಳ್ತೀನಲ್ಲ, ವರ್ಷಕ್ಕೆ ಸುಮಾರು 15ರಿಂದ 20 ಮೆಂಟರ್ಶಿಪ್ ಗ್ರೂಪ್ ಮಾಡ್ತೀನಿ. UPSC, KS, FDSTA, PSI ಎಲ್ಲ ಸೇರಿ ಅಟ್ ಪ್ರೆಸೆಂಟ್ 15ಕ್ಕಿಂತ ಜಾಸ್ತಿ ಇದಾವೆ. 7,000 ಜನ ಆನ್ಲೈನ್ ಸ್ಟೂಡೆಂಟ್ಸ್ ಇದ್ದಾರೆ. ಇದರ ಆಧಾರದ ಮೇಲೆ ಹೇಳ್ತಿರೋದು, ಪ್ರಾಕ್ಟಿಕಲ್ ಆಗಿ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟ್ ಮಾಡರ್ನಿಸ್ಟ್ಗೆ 3 days. ಸೊ ನಾನಿವತ್ತು ನಿಮ್ಗೆ ಎಷ್ಟೆಷ್ಟು ದಿನವನ್ನ ಕೊಡಬೇಕು ಫಸ್ಟ್ ಫೇಸ್ 50 ದಿನದಲ್ಲಿ ಅಂತಕ್ಕಂಥದ್ದನ್ನ ಡಿಸ್ಕಸ್ ಮಾಡ್ತೀನಿ. ಆ ನಂತರ ಮುಂದಕ್ಕೆ ಹೋಗೋಣ ಸೆಕೆಂಡ್ ಫೇಸ್ಗೆ. ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿಗೆ ಸರ್ ನಾನು ಎನ್ವೈರನ್ಮೆಂಟ್ ಎಕಾಲಜಿ ಓದಲ್ಲ ಸರ್, ಯೂಶಲಿ ಕೇಳಿಲ್ಲ KE ಏನವ್ರು ಅಂದ್ಕೊಂಡ್ರೆ, ಈ ವರ್ಷದಲ್ಲಿ 2026ರಲ್ಲಿ ಒಂದು ಕ್ವಶನ್ ಪೇಪರ್ ಬಂದು 8 ಪ್ರಶ್ನೆಗಳಿದ್ವು ಅದರಲ್ಲಿ, ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ, ಇನ್ಕ್ಲೂಡಿಂಗ್ ನಮ್ಮ ಹುಡುಗರು ತಂದು ನನಗೆ ತೋರಿಸಿದ್ರು, ಸರ್ ಇದು ನೀವು ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ರಿ ಸರ್ ಅಂತ. ಡಿಕಂಪೋಸಿಷನ್ ಪ್ರೋಸೆಸ್ ಇಂದ ಹಿಡಿದು ಅವುಗಳ ಪ್ರಕ್ರಿಯೆ, ವಿಘಟನೆಯ ಪ್ರಕ್ರಿಯೆಯಿಂದ ಹಿಡಿದು ಒಂದಷ್ಟು ಏನು ಒಂದು 8 ಕೂಡ ನಮ್ಮ ಕ್ಲಾಸಿನ ಅಂದ್ರೆ ಬೇಸಿಕ್ ಇಂದಾನೆ ಬಂದಿತ್ತು. ನಮ್ಮ ಕ್ಲಾಸ್ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ, ನಮ್ಮ ಕ್ಲಾಸಿಂದ ಬಂದಿತ್ತು, ಅದನ್ನ ಎಲ್ಲರೂ ಹೇಳ್ಕೊತಾರೆ, ಬಟ್ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ. ಸೊ ಆ ಬೇಸಿಕ್ ಇಂದ ಬಂದಿತ್ತು. ಸೊ ಅದಕ್ಕೆ 1 ಕೇಳಿ 2 ಕೇಳಿ 3 ಕೇಳಿ ಕವರ್ ಮಾಡಬೇಕು. ಸಿಂಪಲ್ ಒಂದು 4 ಚಾಪ್ಟರ್ ಇಲ್ಲಿ ಕವರ್ ಮಾಡಿದ್ರೆ ಒಂದು 10-12 ಅವರ್ ಕ್ಲಾಸ್ ನೋಡಿದ್ರು ಸಾಕಾಗತ್ತೆ. ನಾನು ಕವರ್ ಮಾಡಿದ್ದೀನಿ ಅದನ್ನ. ನೆಕ್ಸ್ಟು ಏನ್ಷಿಯಂಟ್ ಅಂಡ್ ಮಿಡಿವಲ್ 3 days. ಏನ್ಷಿಯಂಟ್ ಮತ್ತೆ ಮಿಡಿವಲ್, ಪ್ರಾಚೀನ ಭಾರತದ ಇತಿಹಾಸ ಆಗಿರ್ಬೋದು ಮತ್ತೆ ಮಧ್ಯಕಾಲದ ಇತಿಹಾಸ ಆಗಿರ್ಬೋದು. ಏನ್ಷಿಯಂಟ್ ಅಲ್ಲಿ 3 ಚಾಪ್ಟರ್, ಮಧ್ಯಕಾಲದಲ್ಲಿ 3 ಚಾಪ್ಟರ್, ವೆರಿ ವೆರಿ ಇಂಪಾರ್ಟೆಂಟ್. ಅವನ್ ಕವರ್ ಮಾಡ್ಕೊಂಡು ಮಿಕ್ಕಿರ್ ಬೇರೆ ಕವರ್ ಮಾಡಬೇಕು. ಸೊ 3 days. ನೆಕ್ಸ್ಟು ಇಂಡಿಯನ್ ಜಿಯೋಗ್ರಫಿ ಜೊತೆಗೆ ಫಿಸಿಕಲ್ ಜಿಯೋಗ್ರಫಿ. ತಮಗೆ ಗೊತ್ತಿರಲಿ, ಫಿಸಿಕಲ್ ಜಿಯೋಗ್ರಫಿಲಿ 3 ಕಾನ್ಸೆಪ್ಟಿಗೆ ಓದ್ಲಿಕ್ಕೆ ಆಗೋದು. ನಂದು 32 ಕ್ಲಾಸ್ ಇದೆ, ಬಟ್ 3 ಚಾಪ್ಟರ್ ಓದ್ಬೇಕಾಗಿರ್ತಕ್ಕಂಥದ್ದು ಈ ಟೈಮಲ್ಲಿ. ಯಾವ್ದು ಸರ್ ಫಿಸಿಕಲ್ ಜಿಯೋಗ್ರಫಿಲಿ? ಎಕ್ಸ್ಕ್ಲೂಸಿವ್ ಫಿಸಿಕಲ್ ಜಿಯೋಗ್ರಫಿ ಬಂದ್ರೆ ತುಂಬಾ ಕಾನ್ಸೆಪ್ಟ್ ಇಂದ ಕೇಳಿದ್ರೆ ಜಿಯೋಮಾರ್ಫಾಲಜಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ನಾನು ಫಿಸಿಕಲ್ ಜಿಯೋಗ್ರಫಿ ಕವರ್ ಮಾಡಿದ್ದೀನಿ. ಯಾವುದು? ಅರ್ಥ್ಕ್ವೇಕ್, ಭೂಕಂಪಗಳು, ಜ್ವಾಲಾಮುಖಿ, ವಾಲ್ಕನಸ್, ಇಂಟೀರಿಯರ್ ಆಫ್ ಅರ್ತ್, ಪ್ಲೇಟ್ ಟೆಕ್ಟಾನಿಕ್ಸ್, ಭೂಮಿಯ ಅಂತರಾಳ, ಅದು ಕ್ರಸ್ಟು, ಮ್ಯಾಂಟಲ್ಲು, ಶಿಲಾಪಾಕ ವಲಯ ಅವೆಲ್ಲ ಬರ್ತಾವಲ್ಲ, ಅಸ್ಟೆನೋಸ್ಫಿಯರ್ ಅದು. ಅದಾದ ನಂತರ ಪ್ಲೇಟ್ ಟೆಕ್ಟಾನಿಕ್ಸ್ ಥಿಯರಿ. ಸೊ ಇಷ್ಟು ಫಿಸಿಕಲ್ ಜಿಯೋಗ್ರಫಿಲಿ. ಅದು ಬಿಟ್ಟು ಇಂಡಿಯನ್ ಜಿಯೋಗ್ರಫಿಲಿ 4 ಚಾಪ್ಟರ್. ಸೊ ಇದೆರಡು ಸೇರಿ ಇಂಡಿಯನ್ ಜಿಯೋಗ್ರಫಿಗೆ 4 days, ಫಿಸಿಕಲ್ ಜಿಯೋಗ್ರಫಿಗೆ 1 day, ಸಾಕು, 5 ದಿನ. ಅದಾದ ನಂತರ RDPR ಮತ್ತೆ ಕೋಪರೇಟಿವ್ ಬರೋಣ. ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್. ನಾನು ನಿಮ್ಗೊಂದು ಯಾವ್ದಾದ್ರು ಒಂದು ಇನ್ಸ್ಟಿಟ್ಯೂಷನ್ ಒಳ್ಳೇದು PDF ನೋಟ್ಸನ್ನು ಕೊಡ್ತೀನಿ. ಸೊ ಇದಕ್ಕೆ 2 days ಸಾಕು. ಅರೌಂಡ್ ಒಂದು 60-70 ಪೇಜ್ ಇರುತ್ತೆ ಅಷ್ಟೇ. 2 days ಇಟ್ಸ್ ಎನಫ್, ತೊಂದರೆ ಇಲ್ಲ. ಪಂಚಾಯತ್ ರಾಜ್ ಮತ್ತೆ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್. ನೆಕ್ಸ್ಟು ಸರ್ ಎಕ್ಸಾಮಿಂದ ಕ್ವಶನ್ ಕೇಳಿದ ಸರ್, ಕೇಳ್ತಾರೆ ಸರ್. 3 to 4 ಬಂದರೂ ಸಾಕು ಸರ್. 5 to 6 ಬರ್ತಕ್ಕಂಥ ಸಾಧ್ಯತೆ ಇದೆ ಸರ್. ಸೊ ನಾವಿಲ್ಲಿ ಎಕನಾಮಿಕ್ ಕೊಡ್ತಿರ್ತಕ್ಕಂಥದ್ದು 3 days. ಯಾಕೆ ಸರ್? ಅದರಲ್ಲಿ ಒಂದು 4-5 ಇಂಪಾರ್ಟೆಂಟ್ ಚಾಪ್ಟರ್ ಇದಾವೆ. ಸೊ ಅದನ್ನ ನಿಮಗೆ ಹೇಳ್ತೀನಿ. ಸೊ 3 days ಸಾಕು. ಅದಾದ ನಂತರ ತಾವು ವರ್ಲ್ಡ್ ಜಿಯೋಗ್ರಫಿ ಏನಿದೆ, ವರ್ಲ್ಡ್ ಜಿಯೋಗ್ರಫಿಗೆ 2 ದಿನ ಬೇಕು. ಒಂದು ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಪ್ಲೇಸಸ್ ಇನ್ ನ್ಯೂಸ್, ಅದನ್ನ ನಾನು ಕೊಡ್ತೀನಿ. ಪ್ಲೇಸಸ್ ಇನ್ ನ್ಯೂಸ್ ಯಾವ್ಯಾವು ಕಳೆದ 1-1.5 ವರ್ಷದಲ್ಲಿ ನ್ಯೂಸ್ ಅಲ್ಲಿ ಇದಾವೆ, ಅದನ್ನ ಜಸ್ಟ್ ಮ್ಯಾಪ್ ನೋಡ್ತಾ ಹೋಗೋದು. ಫಾರ್ ಎಕ್ಸಾಂಪಲ್ ಇರಾನು, ಇಸ್ರೇಲು, ಇರಾಕು, USA, ರೆಡ್ ಸಿ, ಈಜಿಪ್ಟು. ಸೊ ಈಗ ಅವುಗಳ ಬಾರ್ಡರಿಂಗ್ ಕಂಟ್ರೀಸ್ ಅನ್ನ ನೋಡ್ತಾ ಹೋದ್ರೆ ಸಾಕು. ಅದ್ರ ಸುತ್ತಮುತ್ತ ಇರ್ತಕ್ಕಂಥ ಬಾರ್ಡರಿಂಗ್ ಕಂಟ್ರೀಸ್ ಒಂದ್ ಸ್ವಲ್ಪ ಮ್ಯಾಪ್ ವರ್ಕ್ ಇರುತ್ತೆ. ಸೊ ಅದಕ್ಕೆ 1 ದಿನ ಬೇಕಾಗತ್ತೆ. ಒಂದು 20 ಪ್ಲೇಸ್ ಅನ್ನ ನೋಡ್ಕೊಳ್ಳಿಕ್ಕೆ. ನೆಕ್ಸ್ಟು ಅದನ್ನು ಹೊರತುಪಡಿಸಿದ್ರೆ 7 ಖಂಡಗಳೇನಿದಾವಲ್ವಾ ವರ್ಲ್ಡ್ ಜಿಯೋಗ್ರಫಿಲಿ, 7 ಖಂಡದಲ್ಲೂ ಕೂಡ ಒಂದೊಂದು ಖಂಡಕ್ಕೆ ಒಂದೊಂದು ಪೇಜ್ ತರ ಯಾವ್ದಾದ್ರು ನಿಮ್ಮ ಬುಕ್ಕಲ್ಲಿ ಅಥವಾ ನಾವೇ ಕೂಡ ಹಾಕ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಏಷ್ಯಾ ಖಂಡದಲ್ಲಿ ಇರ್ತಕ್ಕಂಥ ಅತಿ ದೊಡ್ಡವಾದ ನದಿ, ಅಥವಾ ಯಾವ್ದು ಡೆಸರ್ಟ್ ಇದೆ, ಯಾವ ಒಂದು ಮರುಭೂಮಿ ಇರ್ತಕ್ಕಂಥದ್ದು, ಅಥವಾ ಯಾವ ಲೇಕ್ ಇದೆ, ಯಾವ ಸರೋವರ ಇದೆ, ಇದು ಲ್ಯಾಂಡ್ ಲಾಕ್ಡ್ ಕಂಟ್ರಿನ, ಅಥವಾ ಅಕ್ಕಪಕ್ಕ ಯಾವ್ದಾದ್ರು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಮುದ್ರ ಇದೆಯಾ. ಸೊ ಈ ರೀತಿ 7 ಕಂಟ್ರಿ ಕೂಡ ಒಂದು 7 ಪೇಜ್ ಡಾಟಾ ಬೇಕು. ಅಲ್ಲಿಗೆ ವರ್ಲ್ಡ್ ಜಿಯೋಗ್ರಫಿಗೆ ಏನ್ ನೋಡ್ಕೋಬೇಕು? ಪ್ಲೇಸಸ್ ಇನ್ ನ್ಯೂಸ್, ಸುದ್ದಿಲಿ ಇರ್ತಕ್ಕಂಥ ಸ್ಥಳಗಳು, ಅದ್ರ ಜೊತೆಗೆ ಅದನ್ನ 20 ಇರ್ತವೆ, ನಾನೇ ಹೇಳ್ತೀನಿ. ಅದಾದ ನಂತರ ನಿಮ್ಗೆ 7 ಖಂಡಗಳ ಬಗ್ಗೆ. ಸೊ ಅಲ್ಲಿಗೆ ನಿಮ್ಗೆ ಏನಾಯ್ತು?
ಎಸ್ಪೆಷಲಿ ನಿಮ್ಮ VAO ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಆಡಿ ಪೇರ್ ಕೋಆಪರೇಟಿವ್ ಸೊಸೈಟೀಸ್ ಅಂತ. ಅರೌಂಡ್ 3 to 5 ಕ್ವಶನ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇಲ್ಲಿ. ನೆಕ್ಸ್ಟ್ ವರ್ಲ್ಡ್ ಜಿಯೋಗ್ರಫಿ ಆಯ್ತು ಸರ್. ನೆಕ್ಸ್ಟ್ ವಾಟ್ ಅಬೌಟ್ ಕರೆಂಟ್ ಅಫೇರ್ಸ್? ಕರೆಂಟ್ ಅಫೇರ್ಸ್ ಅಟ್ಲೀಸ್ಟ್ 6 ಮಂತ್ ಇಂದ ಓದಬೇಕಾಗುತ್ತೆ. 6 ಮಂತ್ ಅಂದ್ರೆ ಒಂದೊಂದು ಮಂತ್ 100 ಪೇಜಸ್ ಇರುತ್ತೆ ಕರೆಂಟ್ ಅಫೇರ್ಸ್. ಅದ್ರಲ್ಲಿ ನಾನೇ ಟಿಕ್ ಹಾಕೊಡ್ತೀನಿ. ಅರೌಂಡ್ ಒಂದು 30 ಪೇಜ್ ಅಷ್ಟೇ, 30 ರಿಂದ 40 ಪೇಜ್ ಅಷ್ಟೇ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ನಾನು ಟಿಕ್ ಹಾಕೊಟ್ಟಿರ್ತೀನಿ. ಕರೆಂಟ್ ಅಫೇರ್ಸ್ ನೀವೇ ತಗೋಬೇಕು. ಆಮೇಲೆ ಸರ್ ನೀವು ದುಡ್ಡು ಕೊಟ್ಟು ನೀವೇ ತಂದ್ಕೊಡಿ 700-800 ರೂಪಾಯಿ ಆಗ್ಬಿಡುತ್ತೆ ಒಂದು ವರ್ಷದ ಕರೆಂಟ್ ಅಫೇರ್ಸ್. ನಾನು ತಂದು ಕೊಡ್ಲಿಕ್ಕಾಗಲ್ಲ. ಯಾವುದು ಅಂತ ಸಜೆಸ್ಟ್ ಮಾಡ್ತೀನಿ, ಅದನ್ನ ತೆಗೆದುಕೊ ಬರಬೇಕು. ನಾನು ನಿಮ್ಗೆ ಅದರಿಂದ ಟಾರ್ಗೆಟ್ ಆಗ್ತೀನಿ. ಅಲ್ಲಿಗೆ ಒಂದು ತಿಂಗಳಲ್ಲಿ 100 ಪೇಜ್ ಇದ್ರೆ 30 ರಿಂದ 40 ಪೇಜ್ ಅಷ್ಟೇ ಓದಬೇಕು. ಸೊ ಕರೆಂಟ್ ಅಫೇರ್ಸ್ ಹೆಂಗ್ ಓದೋದು ಅಂತ ಹೇಳ್ಕೊಡ್ತೀನಿ. 1 ಡೇ ಸಾಕದು ನೋಡ್ಲಿಕ್ಕೆ. 30 ಪೇಜ್ ಓದ್ಲಿಕ್ಕೆ 1 ಡೇ ಸಾಕಲ್ಲ. ಸೊ ಈ ರೀತಿ ನಾವು ಮಾಡ್ತಾ ಹೋದ್ರೆ 6 ಡೇಸ್ ಸಾಕು 6 ಮಂತ್ ಇಂದ ಓದ್ಲಿಕ್ಕೆ. ನೀಟಾಗಿ 6 ಮಂತ್ ಇಂದ ಓದ್ಬೇಕು. ಅದಾದ್ಮೇಲೆ ಕಳೆದ ಒಂದು ವರ್ಷದಿಂದ ಸ್ಪೋರ್ಟ್ಸ್, ನೇಮಕಾತಿಗಳು, ಅಪಾಯಿಂಟ್ಮೆಂಟ್ಸ್, ಪ್ರೈಸಸ್, ಇದಕ್ಕೆ ಸಂಬಂಧಪಟ್ಟಿದ್ದನ್ನು ಒಂದು ದಿನ ನೋಡೋಣ. ಅಲ್ಲಿ 7 ದಿನ ಸಾಕು. ಅದಾದ ನಂತರ ನಿಮಗೆ ಗೊತ್ತಿರಲಿ, ಅವ್ರು ಮೆನ್ಷನ್ ಮಾಡಿದ್ದಾರೆ ಎಕನಾಮಿಕ್ ಸರ್ವೆ ಮತ್ತೆ ಬಜೆಟ್ ಓದ್ಲೇಬೇಕು. ಇಂಡೈರೆಕ್ಟ್ಲಿ ಮೆನ್ಷನ್ ಮಾಡಿದ್ದಾರೆ ಇದನ್ನ. ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಆರ್ಥಿಕತೆಯನ್ನ ಕುರಿತು ಅಂತ ಕೇಳಿದ್ದಾನೆ. ಅಲ್ಲಿಗೆ ನಿಮ್ಗೆ ಎಕನಾಮಿಕ್ ಸರ್ವೆ ಮತ್ತೆ ಬಜೆಟ್ ಇಂಪಾರ್ಟೆಂಟ್ ಆಗುತ್ತೆ. ಎಕನಾಮಿ ಒಂದಷ್ಟು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ 13 GS ಕಾನ್ಸೆಪ್ಟ್ ಅನ್ನ ನೋಡ್ಲಿಕ್ಕೆ ನಾನೇನ್ ನಿಮ್ಗೆ ಟೈಮ್ ಅನ್ನ ಕೊಟ್ಟಿದ್ದೀನಲ್ವಾ. ಸೊ ಈಗ ತಮ್ಗೊಂದು ಡೌಟ್ ಬರ್ತಾ ಇದೆ, ಸರ್ 50 ಡೇಸ್ ಅಲ್ಲಿ 50 ಡೇಸ್ ಆಯ್ತಾ ಸರ್? ಇದು ಡೆಫಿನೆಟ್ಲಿ ಆಯ್ತು 50 ಡೇಸ್. ಸರ್ ಬರೀ ಈ 3 ದಿನ ಅಂದ್ರೆ ಇದು ಟೈಮ್ ಟೇಬಲ್ ನಾನು ಕೊಡ್ತೀನಿ. ಪ್ರತಿಯೊಂದಕ್ಕೂ ನಾನು ಟೈಮ್ ಟೇಬಲ್ ಕೊಡ್ತೀನಿ. ಸರ್ ಇಷ್ಟು ಮಾತ್ರ ಸರ್ ಓದೋದು? GSಗೆ ಪ್ರತಿದಿನನೂ ಕೂಡ ಮಿನಿಮಮ್ 8 ಅವರ್ ಓದಬೇಕು. GSಗೆ 5 ಅವರ್ ಕೊಡಬೇಕು. ಕಮ್ಯುನಿಕೇಶನ್ಗೆ 3 ಅವರ್ ಕೊಡಬೇಕು ಎವ್ರಿ ಡೇ. ಅಲ್ಲಿಗೆ ಫಸ್ಟ್ 50 ಡೇಸ್ ಏನಿದೆ, ಕಮ್ಯುನಿಕೇಶನ್ಗೆ 3 ಅವರು, ಇಲ್ಲಿ GSಗೆ 5 ಅವರ್. ನೆಕ್ಸ್ಟ್ 20 ಡೇಸ್ ಏನಿದೆ, ಅಲ್ಲೂ ಕಮ್ಯುನಿಕೇಶನ್ಗೆ 3 ಅವರ್ ಕೊಡಬೇಕು. ಸೊ ಇಲ್ಲಿ 50 ಡೇಸ್ ಅಲ್ಲಿ GSಗೆ 5 ಅವರ್ ಏನ್ ಕೊಟ್ರಲ್ವಾ, ಅರೌಂಡ್ 48 ದಿನ ಏನೋ ಆಗುತ್ತೆ, ಹೆಚ್ಚು ಕಮ್ಮಿ 48 ದಿನ ಆಗುತ್ತೆ. ಇನ್ನ 2 ದಿನ ಉಳ್ಕೊಳ್ಳುತ್ತೆ GS. ಅದನ್ನ ರಿಸರ್ವ್ ಡೇ ಇನ್ಕಾದ್ರೂ ಬೇಕಾಗುತ್ತೆ. ನಾವೆಲ್ಲರೂ ಒಂದು ದಿನ ಟಾರ್ಗೆಟ್ ಮಿಸ್ ಮಾಡಿದ್ರೆ ಅಥವಾ ಏನಾದ್ರು ರಿವಿಷನ್ ಮಾಡ್ಲಿಕ್ಕೆ ಅಥವಾ ಹೊಸದ ಏನಾದ್ರು ಇದ್ರೆ ನಾನು ಕೊಡ್ಲಿಕ್ಕೆ ಬೇಕಾಗುತ್ತೆ. ಎಕನಾಮಿಕ್ ಸರ್ವೆ ನಾ ಬಜೆಟ್ ನಾನು ಕವರ್ ಮಾಡ್ಕೊಡ್ತೀನಿ, ಡೋಂಟ್ ವರಿ. ಅಲ್ಲಿಗೆ ಇಷ್ಟಿಷ್ಟು ದಿನನೇ ತಗೋಬೇಕು ಪ್ರತಿದಿನ. ಈಗ 3 ಡೇಸ್ ಹಾಕೊಂಡಿದ್ದೀರಾ ಅಂದ್ರೆ ಕರ್ನಾಟಕ ಹಿಸ್ಟ್ರಿಗೆ 3 ದಿನ ಕೂಡ ಬೆಳಗಿನ ಸಂಜೆವರೆಗೂ ಓದೋದಲ್ಲ, 5 ಅವರ್ GSಗೆ ಕೊಡಬೇಕು. ರಿಮೈನಿಂಗ್ ಏನಿರುತ್ತೆ ಅದನ್ನ ನಾವು ಕಮ್ಯುನಿಕೇಶನ್ಗೆ ಕೊಡ್ಬೇಕಾಗುತ್ತೆ 3 ಅವರ್, ಪ್ರತಿದಿನ 3 ಅವರ್. ಸೊ ಈಗ ಇಲ್ಲೂ ಕೂಡ ಅಷ್ಟೇ, ಈ 50 ಡೇಸ್ 5 ಅವರ್ ನೋಡೋದಲ್ವಾ, ಇದೇ 50 ಡೇಸ್ ಅಲ್ಲಿ 3 ಅವರ್ ಏನ್ ನಾವು ಕಮ್ಯುನಿಕೇಶನ್ ಓದ್ತೀವಲ್ವಾ. ಸೊ ಇಲ್ಲಿ ಫಸ್ಟ್ ಇಂಗ್ಲಿಷ್ ಅನ್ನ 20 ದಿನ, ಮೊದಲ 20 ದಿನ ಪ್ರತಿದಿನ 3 ಅವರ್ ಕೊಡ್ಬೇಕು. ಅಲ್ಲಿಗೆ 20 × 3 60 ಅವರ್ ಆಗುತ್ತೆ ಇಂಗ್ಲಿಷ್ಗೆ. ಇದೇ 50 ದಿನಗಳಲ್ಲಿ ಮೊದಲ 20 ದಿನ 3 ಅವರ್ ಇಂಗ್ಲಿಷ್ ಕೊಡ್ಬೇಕು. ಇನ್ನು 5 ಅವರ್ GS ಕೊಡ್ಬೇಕು. ಅಲ್ಲಿಗೆ ಈ ಕಡೆ GS ಮುಗಿತಾ ಇರುತ್ತೆ, ಅಟ್ ಎ ಸೇಮ್ ಟೈಮ್ ಅದ್ರ ಜೊತೆಗೆ ಕಮ್ಯುನಿಕೇಶನ್ ಮುಗಿಯುತ್ತೆ. 20 ದಿನ 3 ಅವರ್ 60 ಅವರ್ ಆಯ್ತಾ. ಹುಡುಗರಿಗೆ ಕಷ್ಟ ಅಂತೇಳಿ 20 ದಿನ ಕೊಟ್ಟಿದ್ದೀನಿ ಇಲ್ಲಿ ಇಂಗ್ಲಿಷು. ನಂತರ ನಿಮಗೆ ಕ್ಲಾಸಸ್ ಇರುತ್ತೆ, ಡೋಂಟ್ ವರಿ, ಕ್ಲಾಸಸ್ ಇರುತ್ತೆ. ನಾನು ಕ್ಲಾಸಿಂದ ಮತ್ತೆ ಆತರ ಬುಕ್ಸ್ ನಿಮ್ಮ ಎಕ್ಸಾಮ್ಗೆ ಏನ್ ಬೇಕೋ ಅದರಿಂದ ನಾನು ಟಾರ್ಗೆಟ್ ಕೊಡ್ತೀನಿ. ನಿಮ್ಗೆ ಹೆಂಗ್ ಬೇಕೋ ಹಂಗೆ ಅಲ್ಲ. ನೆಕ್ಸ್ಟ್ ಕಂಪ್ಯೂಟರ್ಗೆ 15 ಡೇಸ್ ಸಾಕು. 15 ಡೇಸ್ ಇಂಟು 3 ಅವರ್ ಪರ್ ಡೇ 3 ಅವರ್ 45 ಅವರ್ ಆಯ್ತು ಇಲ್ಲಿ. ಸರ್ ಇಷ್ಟು ಸಾಕ ಸರ್? ಇನ್ನ 20 ಡೇಸ್ ಇದೆ, ಡೋಂಟ್ ವರಿ. ಆಮೇಲೆ ಇನ್ನ 10 ಡೇಸ್ ಇದೆ, ಅಲ್ಲೂ ರಿವಿಷನ್ ಆಗುತ್ತೆ. ಸೊ ನೆಕ್ಸ್ಟ್ ಕನ್ನಡಕ್ಕೆ 15 ಡೇಸ್, ಎವ್ರಿ ಡೇ 3 ಅವರ್ 45 ಅವರ್. ಅಲ್ಲಿಗೆ ಎಣಿಸ್ತಾ ಬಂದ್ರಿ 20 ದಿನ, 15, 35 ದಿನ, ಇಲ್ಲ 15, 50 ದಿನ. ಸೊ ಅಲ್ಲಿಗೆ ಈ ಫಸ್ಟ್ 50 ಡೇಸ್ ಅಲ್ಲಿ ಪ್ರತಿದಿನ 3 ಅವರ್ ಕಮ್ಯುನಿಕೇಶನ್ ಓದಿದ್ವಿ, 50 ದಿನ ಆಯ್ತು. ಇದೇ 50 ದಿನ GS 5 ಅವರ್ ಓದಿದ್ವಿ. ಸೊ ಮಿನಿಮಮ್ 8 ಅವರ್ ಕೊಡ್ಬೇಕು. ಸರ್ ನಾನು ಕೆಲ್ಸಕ್ಕೆ ಹೋಗ್ತೀನಿ ಸರ್, ಟೈಮ್ ಸಿಗ್ತಿಲ್ಲ ಅಂದ್ರೆ ನೀವು ಅಟ್ಲೀಸ್ಟ್ 6 to 7 ಅವರ್ ಆದ್ರೂ ಕೊಡ್ಬೇಕು. ಈ 6 to 7 ಅವರ್ ಅಲ್ಲಿ ಹೆಂಗ್ ಓದೋದು? ಒಂದ್ 4 ಗಂಟೆ GS ಓದ್ಬೇಕಾಗುತ್ತೆ. ಕೆಲ್ಸಕ್ಕೆ ಹೋಗೋದವ್ರಿಗೆ ಹೇಳ್ತಿರೋದು ಇದು. ಇನ್ನೊಂದು 2 ರಿಂದ 3 ಗಂಟೆ ಕಮ್ಯುನಿಕೇಶನ್ ಓದ್ಬೇಕಾಗತ್ತೆ. ಸೊ ನಾನು ಈಚ್ ಅಂಡ್ ಎವ್ರಿಥಿಂಗ್ ವಿತ್ ಡೇಟ್ ಅನ್ನು ನಾನು ಕೊಡ್ತೀನಿ. ಫಸ್ಟ್ ಯಾವ್ದು, ಯಾವತ್ತಿಂದ ಎಲ್ಲಿ ಶುರು ಆಗುತ್ತೆ, ನೆಕ್ಸ್ಟ್ ಕಂಪ್ಲೀಟ್ ನಿಮ್ಮ ಎಕ್ಸಾಮ್ ವರ್ಗು
ಟೈಮ್ ಟೇಬಲ್ ಕೊಡ್ತೀನಿ. ಬಟ್ ಒಂದು ಇದನ್ನ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಪೇಜ್ 50 ದಿನದಲ್ಲಿ, ಲಾಂಗ್ ಸ್ಟೋರಿ ಶಾರ್ಟ್, ಸಿಂಪಲ್. ಫಸ್ಟ್ ಫೇಸ್ ಮೊದಲನೇ ಹಂತದಲ್ಲಿ 50 ದಿನಗಳಲ್ಲಿ ಪ್ರತಿದಿನವೂ ಕೂಡ ಕಮ್ಯುನಿಕೇಶನ್ ಮತ್ತೆ GS ಎರಡನ್ನೂ ಓದ್ತೀವಿ. ಕಮ್ಯುನಿಕೇಶನ್ಗೆ 3 ಅವರ್ ಕೊಡ್ತೀವಿ ಪ್ರತಿದಿನ. ನಿಮ್ಮ GSಗೆ 5 ಅವರ್ ಕೊಡ್ತೀವಿ, ಟೋಟಲ್ 8. ಸೊ 50 ದಿನಗಳಲ್ಲಿ 13 ನಿಮ್ಮ ಅಫಿಷಿಯಲ್ ಸಿಲೆಬಸ್ ಅಲ್ಲಿ ಇರತಕ್ಕಂಥದ್ದನ್ನ ಕವರ್ ಮಾಡ್ತೀವಿ. ಜೊತೆಗೆ ನಿಮ್ಮ ಕಮ್ಯುನಿಕೇಶನ್ ಕೂಡ ಕವರ್ ಆಗುತ್ತೆ. ಇದು ಫಸ್ಟ್ ಫೇಸ್ ಅಲ್ಲಿ ಮ್ಯಾಕ್ಸಿಮಮ್ ಸಿಲೆಬಸ್ ಕವರ್ ಮಾಡ್ತೀವಿ, ಕಮ್ಯುನಿಕೇಶನ್ ಮತ್ತೆ GS. ಸೆಕೆಂಡ್ ಫೇಸಿಗೆ ಬರೋಣ ಈಗ, ಎರಡನೇ ಹಂತ. ಸೆಕೆಂಡ್ ಫೇಸ್ ಅಲ್ಲಿ 20 ಡೇಸ್, ಫಸ್ಟ್ ಫೇಸ್ ಅಲ್ಲಿ ಎಷ್ಟು 50 ಡೇಸ್. ಈ 20 ಡೇಸ್ ಅಲ್ಲಿ ಸರ್ ಏನ್ ಮಾಡೋದು ಸರ್? ಸಿಂಪಲ್, ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಸೆಕೆಂಡ್ ಫೇಸ್ ಅಲ್ಲಿ ಏನ್ ಮಾಡ್ತೀವಿ? ರಿವಿಷನ್ ವಿತ್ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್. ಇಲ್ಲಿ ತಾವು ಟೆಸ್ಟ್ ಸೀರೀಸ್ ಅನ್ನ ನೀವು ಯಾವ್ದಾದ್ರು ತೆಗೆದುಕೊಂಡಿರಿ. ಸರ್ ನಾನು ಇಲ್ಲಿ ಆ ಇನ್ಸ್ಟಿಟ್ಯೂಷನ್ ತೆಗೆದುಕೊಂಡಿದ್ದೀನಿ, ನಾವು ಈ ಇನ್ಸ್ಟಿಟ್ಯೂಷನ್ ತಗೊಂಡಿದ್ದೀನಿ, ಅಥವಾ ನಮ್ದೇ ಈಗ ಟೆಸ್ಟ್ ಕಿಟ್ ಇದಾವೆ ನೋಡಿ. ಆಲ್ರೆಡಿ 1000 ಸೋಲ್ಡ್ ಔಟ್ ಆಯ್ತು ಕಿಟ್ಟು. ಅವ್ರ ಮನೆಗೆ ಕಳಿಸ್ತಾ ಇದ್ದೀವಿ. ಮತ್ತೆ 500 ತರಿಸಿದ್ವಿ, ಅದು ಹೋಯ್ತು. ಮತ್ತೆ 500 ತರಿಸಿದ್ವಿ, ಅದರಲ್ಲಿ 200 ಹೋಗಿದೆ, ಇನ್ನು 300 ಇದೆ. ಇದ್ರ ಮೇಲೆ ತರಿಸಲ್ಲ, ಬಿಕಾಸ್ ತುಂಬಾ ಇನ್ವೆಸ್ಟ್ ಮಾಡಿದೀವಿ ಟೈಮು ಮತ್ತೆ ಹಣವನ್ನ. ನಾವು ಅದನ್ನ ಟೆಸ್ಟ್ ಅನ್ನ ಪ್ರಾಫಿಟ್ ಉದ್ದೇಶದಿಂದ ಮಾಡಿದ್ದಲ್ಲ. ಬಿಕಾಸ್ ತಾವ್ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ಗೆ ಹೋಗಿ ಕೇಳಿ ನೋಡಿ, 15-16 ಪೇಜ್ ಇರೋ ಟೆಸ್ಟ್ ಸೀರೀಸ್ ಅನ್ನ ಕೊಡ್ತಾರೆ. ಅಂದ್ರೆ ಸುಮ್ಮನೆ ಚಿಕ್ಕದಲ್ಲಿ ಮಾಡಿರ್ತಾರೆ ಒಂದೊಂದು. ನಮ್ದು 40 ಪೇಜ್ ಇದೆ. ನಿಮ್ಮ KAದು ಕೂಡ ಮೋರ್ ದನ್ 40 to 60 ಪೇಜಸ್ ಇರುತ್ತೆ. ತುಂಬಾ ಕ್ವಾಲಿಟಿ ಇದೆ. ಪ್ರಿಂಟಿಂಗ್ ಚಾರ್ಜಸ್, ಪ್ರಿಂಟ್ ಹಾಕ್ಸ್ಲಿಕ್ಕೆ ನೀವು ಜೆರಾಕ್ಸ್ ಹಾಕ್ಸಿದ್ರೆ 1,000 ರೂಪಾಯಿ ಮೇಲಾಗುತ್ತೆ ಅಂತ. ನಾವು ಪ್ರಿಂಟ್ ಹಾಕ್ಸಿ ಬುಕ್ಲೆಟ್ ಮಾಡಿ, ಅದ್ರ ಜೊತೆಗೆ ಒಂದು ಪೆನ್ ಕೊಟ್ಟು, ಅದ್ರ ಜೊತೆಗೆ ಒಂದು 20 OMR ಶೀಟ್ ಕೊಟ್ಟು, 7 ಸಬ್ಜೆಕ್ಟ್ ವೈಸು, 7 ಫುಲ್ ಲೆಂತು, 8 ಕಮ್ಯುನಿಕೇಶನ್, ಇಷ್ಟೆಲ್ಲ ಕೊಟ್ಟು 600, 700 ರೂಪಾಯಿ, 800 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀವಿ. ನೀವು ಜೆರಾಕ್ಸ್ ಹಾಕಿಸ್ಕೊಂಡ್ರೆ 1,000 ರೂಪಾಯಿ ಮೇಲಾಗುತ್ತೆ. ಸೊ ಇದ್ರ ಮೇಲೆ ನಾವು ಮಾಡ್ಲಿಕ್ಕಾಗಲ್ಲ. ಒಂದು 300 ಇದೆ. ಬೇಕು ಅಂದ್ರೆ 7026132710ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಆಪಲ್ ಇದೆ, VAO STFD ಅಂತ ಹೇಳಿ, ಮತ್ತೆ PCKS ಇದೆ. ನಿಮ್ಗೆ ಯಾವ್ದು ಬೇಕು ಅದನ್ನ ತಗೊಂಡು 70261327ಗೆ ಮೆಸೇಜ್ ಮಾಡಿ 10ಗೆ. ಇನ್ನೊಂದು 300 ಇದೆ, ಖಾಲಿ ಆದ್ರೆ ನಾವು ಕೊಡಲ್ಲ. ಸೊ ಅದ್ ಬಿಟ್ಕೊಳ್ಳಿ. ನೀವು ನಮ್ದಾರು ತೆಗೆದುಕೊಳ್ಳಿ, ಇನ್ನೊಬ್ರದಾರು ತೆಗೆದುಕೊಳ್ಳಿ. ಬಟ್ ಈ ಸೆಕೆಂಡ್ ಪೇಜ್ ಇರುತ್ತಲ್ಲ, ಫಸ್ಟ್ 50 ದಿನ ಆದ್ಮೇಲೆ ಸೆಕೆಂಡ್ 20 ದಿನ ಏನಿರುತ್ತಲ್ವಾ, ಇಲ್ಲಿ ನಾವು ಸಬ್ಜೆಕ್ಟ್ ವೈಸ್ ಟೆಸ್ಟ್ ಅನ್ನ ಮಾಡ್ಲೇಬೇಕಾಗುತ್ತೆ. ಅಟ್ಲೀಸ್ಟ್ ಎಲ್ಲ ಸಬ್ಜೆಕ್ಟ್ ಒಂದು 7 ಟೆಸ್ಟ್ ಅನ್ನ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಕಾನ್ಸ್ಟಿಟ್ಯೂಷನ್ಗೆ 3 ಡೇಸ್ ಇಲ್ಲಿ ರಿವಿಷನ್ಗೆ 3 ಡೇಸ್ ಇರುತ್ತೆ. ಆ 3 ಡೇಸ್ ಅಲ್ಲಿ ಏನ್ ಮಾಡ್ಬೇಕು ಗೊತ್ತಾ? ಫಸ್ಟ್ ಡೇ ಟೆಸ್ಟ್ ಅನ್ನು ಅಟೆಂಡ್ ಮಾಡಬೇಕು. ಫಸ್ಟ್ ಡೇ ಏನ್ ಮಾಡಬೇಕು? ಟೆಸ್ಟ್ ಅಟೆಂಡ್ ಮಾಡಬೇಕು ಕಾನ್ಸ್ಟಿಟ್ಯೂಷನ್. ಅಂಡ್ ಅನಾಲಿಸಿಸ್ ಮಾಡದೆ ಇರೋಂಗಿಲ್ಲ. ಅಲ್ಲಿಗೆ 100 ಕ್ವಶನ್ ಇರೋ ಟೆಸ್ಟ್ ಅಟೆಂಡ್ ಮಾಡಿದೀರಾ? ನಾನು ನಮ್ಮ ಹುಡುಗರಿಗೆ ಹೇಳ್ಕೊಟ್ಟಿದ್ದೀನಿ, ಟೆಸ್ಟ್ ಸೀರೀಸ್ ತೆಗೆದುಕೊಂಡವ್ರಿಗೆ. ತಾವೇನ್ ಮಾಡ್ಬೇಕು? ತಾವೇನ್ ರಾಂಗ್ ಮಾಡಿರ್ತೀರಾ, ಫಾರ್ ಎಕ್ಸಾಂಪಲ್ ಒಂದು 30 ಕ್ವಶನ್ ರಾಂಗ್ ಮಾಡಿರ್ತೀರಾ, ಒಂದು 20 ಕ್ವಶನ್ ಬಿಟ್ಟಿರ್ತೀರಾ. ಇಟ್ ಮೀನ್ಸ್ ನೀವು ಆನ್ಸರ್ ಮಾಡಿಲ್ಲ ಅಂದ್ರೆ 20 ಬಿಟ್ಟಿರ್ತೀರಾ, ರಾಂಗ್ ಒಂದು 30 ಮಾಡಿರ್ತೀರಾ. ಇಟ್ ಮೀನ್ಸ್ ಏನು? ನಿಮ್ಮ ವೀಕ್ನೆಸ್ ಏರಿಯಾ ಇದು. ಈ 50 ಕ್ವಶನ್ ನಿಮ್ಮ ವೀಕ್ ಏರಿಯಾ. ಆ 50 ಕಾನ್ಸೆಪ್ಟ್ ಅನ್ನು ನೋಟ್ ಮಾಡ್ಕೋಬೇಕು. ಅಂದ್ರೆ ಒಂದು ಪೇಜ್ ತಗೋಬೇಕು, ನಾನು ಯಾವ್ಯಾವ್ದು ಬಿಟ್ಟಿದ್ದೀನಿ ಅಂತೇಳಿ ಕ್ವಶನ್ ಬರ್ಕೊಳ್ಳೋದಲ್ಲ, ಈ ಕಾನ್ಸೆಪ್ಟ್. ಫಾರ್ ಎಕ್ಸಾಂಪಲ್, ಸೈನ್ಸ್ ಅಂಡ್ ಟೆಕ್ನಾಲಜಿ ನಾವು ಬರಿತಾ ಇದ್ದೀವಿ ಅನ್ಕೊಳ್ಳಿ. ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸೆಲ್ ಬಯಾಲಜಿ, ಜೀವಕೋಶಗಳ ಬಗ್ಗೆ ತಪ್ಪು ಮಾಡಿದ್ದೀನಿ. ಅದ್ರಲ್ಲಿ ಜೀವಕೋಶದಲ್ಲಿ ಯಾವ ತಪ್ಪು ಮಾಡಿದ್ದೀನಿ? ಮೈಟೋಕಾಂಡ್ರಿಯ ಬಗ್ಗೆ ತಪ್ಪು ಮಾಡಿದ್ದೀನಿ. ಆಗ ನೀವೇನ್ ಮಾಡ್ಕೋಬೇಕು? ಕ್ವಶನ್ ಬರ್ಕೊಳ್ಳೋದಲ್ಲ, ಮೈಟೋಕಾಂಡ್ರಿಯ ಅಂತ ಬರ್ಕೋಬೇಕಷ್ಟೇ, ತಪ್ಪು ಮಾಡಿರೋದು. ನೆಕ್ಸ್ಟ್ ಇನ್ನೊಂದು ಯಾವ್ದು? ಗ್ರಂಥಿಗಳ ಬಗ್ಗೆ ಒಂದು ತಪ್ಪು ಮಾಡಿದ್ದೀನಿ. ಅದ್ರಲ್ಲಿ ಯಾವ ಗ್ಲ್ಯಾಂಡ್ ಬಗ್ಗೆ ತಪ್ಪು ಮಾಡಿದ್ದೀನಿ ಅದನ್ನ ಮಾತ್ರ ಬರ್ಕೋಬೇಕು. ಈ ರೀತಿ ನಾವ್ ಏನೇನ್ ತಪ್ಪು ಮಾಡಿದೀವೋ ಅಷ್ಟನ್ನ ಬರ್ಕೋಬೇಕು. ಅಲ್ಲಿಗೆ 1 ಪೇಜಲ್ಲಿ 1 ಸೈಡು ತಪ್ಪಾಗಿರೋ. ನೆಕ್ಸ್ಟ್ ಒಂದು 20 ಕ್ವಶನ್ ಬಿಟ್ಟಿರ್ತೀವಲ್ವಾ, ನಮಗೆ ಗೊತ್ತಿಲ್ಲದೆ, ಅದನ್ನ ಕಾನ್ಸೆಪ್ಟ್ ಅಂದ್ರೆ ಜಸ್ಟ್ ಒಂದೊಂದು ಲೈನು ಯಾವ್ಯಾವ ಕಾನ್ಸೆಪ್ಟ್ ನಾವು ತಪ್ಪು ಮಾಡಿದೀವಿ. ಆಗ ಒಂದು ಪೇಜ್ ರೆಡಿ ಆಗುತ್ತಲ್ಲ, ಅದು ನಿಮ್ಮ ವೀಕ್ ಏರಿಯಾ. ಆ ಪೇಜ್ ಅನ್ನು ಇಟ್ಕೊಂಡು ಅವತ್ತು ಫಸ್ಟ್ 12 ದಿನ ಇರುತ್ತಲ್ಲ, ಫಸ್ಟ್ ಡೇ ನೀವೇನು ಈ ತರ ಅನಾಲಿಸಿಸ್ ಮಾಡಿರ್ತೀರಾ. ಇನ್ನು 2 ಡೇಸ್ ಇರುತ್ತೆ ಕಾನ್ಸ್ಟಿಟ್ಯೂಷನ್ಗೆ. ಇನ್ನು 2 ದಿನ ಏನಿರುತ್ತಲ್ಲ, ಅವಾಗ ಏನ್ ತಪ್ಪು ಮಾಡಿದಿರಾ 30 ಕ್ವಶನ್, ಏನ್ ನೀವು ಬಿಟ್ಟಿದ್ರೆ 20 ಕಾನ್ಸೆಪ್ಟ್, ಅವೆರಡನ್ನು ಕೂಡ ನಿಮ್ ಬುಕ್ಸ್ ತೆಗೆದು ಓದ್ಬೇಕು, ಅಥವಾ ಸಿನಾಪ್ಸಿಸ್ ಅಲ್ಲಿ ಓದ್ಬೇಕು. ಫಾರ್ ಎಕ್ಸಾಂಪಲ್, ಈಗ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಿದ್ದೀವಿ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ತಪ್ಪು ಮಾಡಿದೀವಿ, ಮೂಲಭೂತ ಹಕ್ಕುಗಳು. ಅದ್ರಲ್ಲಿ ಯಾವ್ದು ತಪ್ಪು ಮಾಡಿದೀವಿ? ಆರ್ಟಿಕಲ್ 23, ಪ್ರೊಹಿಬಿಷನ್ ಆಫ್ ಎಕ್ಸ್‌ಪ್ಲಾಯಿಟೇಷನ್, ಶೋಷಣೆ ವಿರುದ್ಧದ ಹಕ್ಕು. ಆರ್ಟಿಕಲ್ 23 ತಪ್ಪು ಮಾಡಿರ್ತೀವ, ಆರ್ಟಿಕಲ್ 23 ಅಂತಾನೆ ಬರ್ಕೋಬೇಕಲ್ಲಿ. ಕಂಪ್ಲೀಟ್ ಮೂಲಭೂತ ಹಕ್ಕುಗಳನ್ನ ಓದೋದಲ್ಲ, ಬಿಕಾಸ್ ಈ ಸೆಕೆಂಡ್ ರಿವಿಷನ್ ನಾವಿದ್ದೀವಿ. ಈ ರೀತಿ
ಕಾನ್ಸ್ಟಿಟ್ಯೂಷನ್ ಏನು ಫಸ್ಟ್ ಡೇ ಟೆಸ್ಟ್ ಮಾಡಿದ್ವಿ, ಆಮೇಲೆ ಅನಾಲಿಸಿಸ್ ಮಾಡಿದ್ವಲ್ಲ, ಆ ವೀಕ್ ಏರಿಯಾಸ್ ಅಂತ ಒಂದು ಲಿಸ್ಟ್ ಮಾಡಿದ್ವಲ್ಲ, ನಾವು ಇದನ್ನ ಮೆಂಟರ್ಶಿಪ್ ಅಲ್ಲಿ ಮಾಡಿಸ್ತೀನಿ ನಾನು, ಡೋಂಟ್ ವರಿ. ಈಗ ತಮ್ಗೆಲ್ಲ ಒಟ್ಟು ಕೇಳಿದ್ರೆ ಅರ್ಥ ಆಗಲ್ಲ, ಜಸ್ಟ್ ಕೇಳಿಸ್ಕೊಳ್ಳಿ. ಸೊ ಇಷ್ಟು ಮಾಡಿದಾಗ ಇನ್ 2 ದಿನ ರಿವಿಷನ್ ಮಾಡ್ಬೇಕಾಗುತ್ತೆ. ಅಲ್ಲಿಗೆ ನಿಮ್ಮ ವೀಕ್ ಏರಿಯಾನ ರಿವಿಷನ್ ಮಾಡ್ದಂಗಾಯ್ತು ಸೆಕೆಂಡ್ ರಿವಿಷನ್ ಅಲ್ಲಿ. ನೆಕ್ಸ್ಟ್ ನೋಡಿ, ಜಿಯೋಗ್ರಫಿ ಟೆಸ್ಟ್ ಅನ್ನ ಅಟೆಂಡ್ ಮಾಡ್ತೀರಾ. ಒಂದು 100 ಮಾರ್ಕ್ಸ್ 100 ಕ್ವಶನ್. 4 ದಿನ ಟೈಮ್ ಕೊಟ್ಟಿದ್ದೀವಿ ಇಲ್ಲಿ ಜಿಯೋಗ್ರಫಿ ರಿವಿಷನ್ಗೆ. ಆ 4 ದಿನದಲ್ಲಿ ಫಸ್ಟ್ ದಿನ ನೀವು ಏನ್ ಮಾಡ್ಬೇಕು, ಫಸ್ಟ್ ಡೇ ಟೆಸ್ಟ್ ಅನ್ನ ಅಟೆಂಡ್ ಮಾಡ್ಬೇಕು, ಅನಾಲಿಸಿಸ್ ಮಾಡ್ಬೇಕು. ಏನಿಲ್ಲೂ ಕೂಡ ಅಷ್ಟೇ, ಜಿಯೋಗ್ರಫಿಲ್ ನೀವೇನ್ ಬಿಟ್ಟಿರ್ತೀರಾ, ಜಿಯೋಗ್ರಫಿಲ್ ನಿಮ್ಮವೇನ್ ತಪ್ಪಾಗಿರ್ತವೆ, ಈ ಕಾನ್ಸೆಪ್ಟ್ ಅನ್ನ ಬರ್ಕೋಬೇಕು ಒಂದು ಪೇಜ್ ಅಲ್ಲಿ. ಅದು ನಿಮ್ಮ ವೀಕ್ ಏರಿಯಾ. ದೆನ್ 1 ದಿನಕ್ಕೆ ನಿಮ್ದು ಅಷ್ಟು ಮಾಡ್ತಿರಲ್ವ ಫಸ್ಟ್ ದಿನ, ಇನ್ನು 3 ದಿನ ಇರುತ್ತಲ್ವ 4 ದಿನದಲ್ಲಿ, ಆ 3 ದಿನ ಕೂತ್ಕೊಂಡು ನಾನು ಎಲ್ಲೆಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ತಗೊಂಡಿದ್ದೀನಿ ಅಷ್ಟಷ್ಟು ಮಾತ್ರ ಓದ್ಕೊಂಡ್ ಬರ್ಬೇಕು. ಈಗ ವಾಲ್ಕೆನೋಸ್ ಬಗ್ಗೆ, ಜ್ವಾಲಾಮುಖಿಗಳ ಬಗ್ಗೆ, ಡಿಫ್ರೆಂಟ್ ಟೈಪ್ಸ್ ಆಫ್ ವಾಲ್ಕೆನೋಸ್, ವಿವಿಧ ರೀತಿಯ ಜ್ವಾಲಾಮುಖಿಗಳ ಬಗ್ಗೆ ತಪ್ಪು ಮಾಡಿದ್ದೀರಾ, ಅದ್ರಲ್ಲಿ ಯಾವ ಟೈಪ್ ಬಗ್ಗೆ ತಪ್ಪು ಮಾಡಿದ್ದೀರಾ, ಸೊ ಆ ಟೈಪ್ ನಾವು ಮಾತ್ರ ಓದ್ಬೇಕು, ಕಂಪ್ಲೀಟ್ ಓದೋದಲ್ಲ. ಈಗ ಒಂದು ಭೂಕಂಪ, ಅದರಲ್ಲೂ ಕೂಡ ಅರ್ಗ್ವೇಕ್ ವೇವ್ಸ್, ಸೆಸ್ಮಿಕ್ ವೇವ್ಸ್, ಭೂಕಂಪದ ಅಲೆಗಳ ಬಗ್ಗೆ ತಪ್ಪು ಮಾಡಿದ್ದೀರಾ. ಅದರಲ್ಲಿ ಯಾವ ಅಲೆಗಳ ಬಗ್ಗೆ ತಪ್ಪು ಮಾಡಿದ್ರ, ಎಸ್ ವೇವ್ಸ್, ಸೆಕೆಂಡರಿ ವೇವ್ಸ್, ದ್ವಿತೀಯ ಅಲೆಗಳ ಬಗ್ಗೆ ತಪ್ಪು ಮಾಡಿರ್ತೀರಾ. ನೀವು ಕಂಪ್ಲೀಟ್ ಆಗಿ ಭೂಕಂಪ ಓದೋದಲ್ಲ, ಆಗ ಟೈಮ್ ಇರಲ್ಲ. ಸೊ ದ್ವಿತೀಯ ಅಲೆಗಳು ಅಂತ ಬರ್ಕೊಂಡಿರ್ಬೇಕು, ಅದು ಮಾತ್ರ ಓದ್ಬೇಕು. ಸೊ ಈ ರೀತಿ ನೀವೇನ್ ತಪ್ಪು ಮಾಡಿರ್ತೀರಾ, ನೀವೇನ್ ಬಿಟ್ಟಿರ್ತೀರಾ, ಅದು ನಿಮ್ಮ ವೀಕ್ನೆಸ್. ನೀವು ಆಲ್ರೆಡಿ ಸರಿ ಮಾಡಿರೋದು ಓದೋದ್ರಲ್ಲಿ ಏನಿಲ್ಲ, ಪಾಯಿಂಟ್ ಇಲ್ಲ, ಅದರಲ್ಲಿ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ. ಸೊ ನಿಮ್ಮ ವೀಕ್ ಏರಿಯಾನ ಸೆಕೆಂಡ್ ರಿವಿಷನ್ ಮಾಡಬೇಕು, ಟೈಮ್ ಇಲ್ಲ. ಸೊ ಆ ರೀತಿ ಕರ್ನಾಟಕ, ಇಂಡಿಯಾ, ವರ್ಲ್ಡ್ ಜಿಯೋಗ್ರಫಿ ಎಲ್ಲೆಲ್ಲಿ ತಪ್ಪು ಮಾಡಿರ್ತೀರ, ಎಲ್ಲೆಲ್ಲಿ ಖಾಲಿ ಬಿಟ್ಟಿರ್ತೀರಾ. ಸೊ ಈ ಟೆಸ್ಟ್ ಅನ್ನು ಅಟೆಂಡ್ ಮಾಡಿದಾಗ ಇನ್ 3 ಡೇಸ್ ತಾವು ರಿವಿಷನ್ ಅನ್ನ ಮಾಡಬೇಕು. ಅಲ್ಲಿಗೆ 4 ಡೇಸ್ ಆಯ್ತು. 4 ಡೇಸ್ ಪ್ಲಸ್ 3 ಡೇಸ್ 7 ಡೇಸ್ ಆಯ್ತು. ಇನ್ನೂ 13 ದಿನ ಇದೆ. 13 ದಿನ ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು, ಹಿಸ್ಟ್ರಿ 4 ದಿನ. ಹೇಗೇನು 4 ದಿನ ಹಿಸ್ಟ್ರಿಲಿ ಫಸ್ಟ್ ಡೇ ಟೆಸ್ಟ್ ಅಟೆಂಡ್ ಮಾಡಬೇಕು, ಅನಾಲಿಸಿಸ್ ಮಾಡ್ಬೇಕು. ಏನ್ ಅನಾಲಿಸಿಸ್, ಹೇಗೆ ನೀವು ಒಂದು ಪೇಪರ್ ತಗೋಬೇಕು, ಏನ್ ಬಿಟ್ಟಿರ್ತೀರಾ, ಏನ್ ತಪ್ಪು ಮಾಡಿರ್ತೀರಾ, ಆ ಕಾನ್ಸೆಪ್ಟ್. ಅದರಲ್ಲಿ ಕರ್ನಾಟಕ ಹಿಸ್ಟ್ರಿ ಆಗಿರ್ಬೋದು, ಏನ್ಷಿಯಂಟ್ ಮಿಡಿವಲ್ ಆಗಿರ್ಬೋದು, ಮಾಡರ್ನ್ ಯಾವ್ದಾದ್ರು ಆಗಿರ್ಬೋದು, ಮಧ್ಯಕಾಲೀನ ಆಗಿರ್ಬೋದು, ಅಥವಾ ಏನ್ಷಿಯಂಟ್ ಪ್ರಾಚೀನ ಆಗಿರ್ಬೋದು, ಅಥವಾ ಮಾಡರ್ನ್ ಆಧುನಿಕ ಭಾರತದ ಇತಿಹಾಸ. ಸೊ ಒಂದಿನಕ್ಕೆ ತಾವಂಗ್ ಮಾಡ್ತೀರಾ, ಇನ್ನು 3 ದಿನ ರಿವಿಷನ್ ಮಾಡ್ತೀರಾ, ಅದು ಕೂಡ ಅದೇ ತರ. ನೆಕ್ಸ್ಟ್ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ, ಅದಕ್ಕೆ 2 ಡೇಸ್ ಅಷ್ಟೇ ಟೈಮ್ ಕೊಡೋದು. 1 ದಿನ ಟೆಸ್ಟ್ ಅಟೆಂಡ್ ಮಾಡಬೇಕು, ಆ ವೀಕ್ನೆಸ್ ಏರಿಯಾವನ್ನು ತೆಗೆದುಕೋಬೇಕು, 2ನೇ ದಿನ ರಿವಿಷನ್ ಮಾಡಬೇಕು. ಅರೌಂಡ್ ಎಷ್ಟಿರುತ್ತೆ, ಅದರಲ್ಲಿ ಒಂದು 4-5 ಚಾಪ್ಟರ್ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ಯಾವುದು ಸಾರ್, ಜೀವ ವೈವಿಧ್ಯತೆ, ಬಯೋಡೈವರ್ಸಿಟಿ. ಅದರಲ್ಲಿ ಏನಾದ್ರು ಬಯೋಡೈವರ್ಸಿಟಿ ಕನ್ಸರ್ವೇಷನ್, ಜೀವ ವೈವಿಧ್ಯತೆ ಸಂರಕ್ಷಣೆ, ಅದರಲ್ಲಿ ಎಕ್ಸಿಟೋ ಕನ್ಸರ್ವೇಷನ್ ತಪ್ಪು ಮಾಡಿರ್ತೀರಾ, ಆ ಎಕ್ಸಿಟೋ ಕನ್ಸರ್ವೇಷನ್ ಹೋಗಿ ಓದ್ಬೇಕು. ಅಥವಾ ಬಯೋಡೈವರ್ಸಿಟಿ ಮೆಜರ್ಮೆಂಟ್, ಜೀವ ವೈವಿಧ್ಯತೆಯ ಮಾಪನಗಳಲ್ಲಿ ತಪ್ಪು ಮಾಡಿರ್ತೀರ, ಅದರಲ್ಲಿ ಎಕ್ಸ್, ಗಾಮಾ, ಆಲ್ಫಾ ಇವ್ಯಾವುದೋ ಒಂದು ತಪ್ಪು ಮಾಡಿರ್ತೀರ. ಸೊ ಆ ಪರ್ಟಿಕ್ಯುಲರ್ ಹೋಗಿ ಅಲ್ಲಿ ಮಾತ್ರ ಓದ್ಬೇಕು. ಸೊ ಈ ರೀತಿ ಒಂದಿನ ಟೆಸ್ಟ್ ಅಟೆಂಡ್ ಮಾಡಬೇಕು, ಇನ್ನೊಂದಿನ ಆ ವೀಕ್ ಏರಿಯಾವನ್ನ ಓದ್ಬೇಕು. ನೆಕ್ಸ್ಟ್ ಎಕನಾಮಿ, 1 ಡೇ ಸಾಕು. ಟೆಸ್ಟ್ ಅಟೆಂಡ್ ಮಾಡಬೇಕು, 100 ಕ್ವಶನ್ ಇರ್ತವೆ. ಎಲ್ಲೂ ಕೂಡ ಒಂದು 20 ಬಿಟ್ಟಿರ್ತೀರ, ಒಂದು 20 ರಾಂಗ್ ಆಗಿರ್ತವೆ. ಸೊ 40 ಟಾಪಿಕ್ ನಿಮ್ಮ ವೀಕ್ನೆಸ್ ಇರುತ್ತೆ, 40 ಟಾಪಿಕ್ ಜಸ್ಟ್ ಹೋಗಿ ಓದ್ಬೇಕಷ್ಟೇ, ಬೇರೆ ಎಲ್ಲ ಓದೋದಲ್ಲ. ನೆಕ್ಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ವೆರಿ ವೆರಿ ಇಂಪಾರ್ಟೆಂಟು. 3 ದಿನ ಕೊಟ್ಟಿದ್ದೀವಿ. ಫಸ್ಟ್ ದಿನ ತಾವು ಹೇಗೇನ್ ಟೆಸ್ಟ್ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು. ನಂತರ ಇನ್ 2 ಡೇಸ್ ಏನಿರುತ್ತಲ್ಲ, ಆವಾಗ ಅದರಲ್ಲಿ ನಿಮ್ಮ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಥವಾ ಸೈನ್ಸ್ ಅಲ್ಲಿ ಫಿಸಿಕ್ಸ್ ಅಲ್ಲಿ ನಾನು ಇಷ್ಟು ತಪ್ಪು ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಲೈಟ್ ಬಗ್ಗೆ ಕ್ವಶನ್ ಕೇಳಿದರೆ ಇಷ್ಟು ತಪ್ಪು ಮಾಡಿದ್ದೀನಿ. ನಮ್ಮ ಟೆಸ್ಟ್ ನಾನು ಇಂಪಾರ್ಟೆಂಟ್ ಇದನ್ನ ಹಾಕ್ಸೆ ಮಾಡಿದ್ದೀನಿ, ಥೀಮ್ ಹಾಕಿ ಮಾಡಿದ್ದೀನಿ. ಲೈಟ್ ಬಗ್ಗೆ ತಪ್ಪು ಮಾಡಿದ್ದೀನಿ. ಲೈಟ್ ಬಗ್ಗೆ ಯಾವ್ದ್ರಲ್ಲಿ ಯಾವ್ದು ಒಂದು ಮಿರರ್ ಅಥವಾ ಪೀನ ಮಸೂರದ ಬಗ್ಗೆ ಏನೋ ತಪ್ಪು ಮಾಡಿದ್ದೀನಿ, ಅದನ್ನ ಮಾತ್ರ ಓದ್ಬೇಕು. ಸೊ ಈ ರೀತಿ. ನೆಕ್ಸ್ಟ್ RDPRಗೆ 1 ದಿನ ಟೈಮ್ ಕೊಟ್ಟಿದ್ದೀನಿ, ರಿವಿಷನ್ ಮಾಡಬೇಕು. ನಾನೇನು PDF ಕೊಟ್ಟಿರ್ತೀನಿ ಅಥವಾ ನಿಮ್ಮ ಹತ್ರ ಏನಿರುತ್ತೆ ಅದನ್ನ 1 ದಿನ ರಿವಿಷನ್ ಮಾಡ್ಕೊಳ್ಳಿ. ನೀವು ಸೆಲ್ಫ್ ಸ್ಟಡಿ ಮಾಡೋದಾದ್ರೆ ಮೆಂಟರ್ಶಿಪ್ ಬಂದು ಇದೆಲ್ಲ ನನ್ನ ಜವಾಬ್ದಾರಿ ರೀ. ನೀವು ಫಸ್ಟ್ ಡೇ ಟೈಮ್ ಟೇಬಲ್ ಕೊಟ್ಟಿರ್ತೀನಿ, ಅಕಾರ್ಡಿಂಗ್ ಟು ದಟ್ ಹೋಗುತ್ತೆ. ಸುಮ್ಮನೆ ಹೇಳಿದ್ ಮಾಡ್ಬೇಕಷ್ಟೇ ನೀವು, ಬೇರೆ ಏನಿಲ್ಲ. ನಾನು ಕ್ಲಾಸು ಕೊಡ್ತೀನಿ, ಕ್ಲಾಸ್ ನೋಟ್ಸು ಕೊಡ್ತೀನಿ, ಈ ಕಡೆ ಏನೇನು ಓದ್ಬೇಕು ಅಂತ ಹೇಳ್ತೀನಿ, ಡೈಲಿ ಟಾರ್ಗೆಟ್ ಕೊಡ್ತೀನಿ. ಸುಮ್ಮನೆ ಕಣ್ಣು ಮುಚ್ಕೊಂಡು ಓದ್ಬೇಕು. ಇಲ್ಲ ಸರ್ ಆಲ್ರೆಡಿ ನಿಮ್ GS ಕ್ಲಾಸ್ ತಗೊಂಡಿದ್ದೀನಿ ಅಂದ್ರೆ ಕಮ್ಯುನಿಕೇಶನ್ ಮತ್ತೆ ಇದನ್ನ ಮಾತ್ರ ತಗೊಳ್ಳಿ ಮೆಂಟರ್ಶಿಪ್. ಇಲ್ಲ ಸರ್ ನಾನು ಕಮ್ಯುನಿಕೇಶನ್ ಅಂತ ತಗೊಂಡಿದ್ದೀನಿ, GS ತೆಗೆದುಕೊಂಡಿದ್ದೀನಿ ಅಂದ್ರೆ ಜಸ್ಟ್ ಮೆಂಟರ್ಶಿಪ್ ಜಾಯ್ನ್ ಆಗಿ. ಇಲ್ಲ ಸರ್ ನಾನು ಏನು ಜಾಯ್ನ್ ಆಗಲ್ಲ ಸರ್, ತಲೆನೇ ಕೆಡಿಸ್ಕೋಬೇಡಿ. ಫಸ್ಟ್ 50 ಡೇಸ್ ನಾನೇನು ಹೇಳಿದ್ದೀನಿ ಅದನ್ನ ಇಟ್ಕೊಂಡು ನೀವೇ ಓದ್ಕೊಳ್ಳಿ. ಸೆಕೆಂಡ್ ಫೇಸ್ ಅಲ್ಲಿ 20 ಡೇಸ್ ನಾನೇನು ಹೇಳ್ತೀನಿ ಅದನ್ನ ಗಮನದಲ್ಲಿ ಇಟ್ಕೊಂಡು ಇನ್ನೊಂದ್ಸತಿ ನೋಡ್ಕೊಂಡು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿರುತ್ತೆ ಅದನ್ನ ನೋಡ್ಕೊಳ್ಳಿ. ಥರ್ಡ್
ಪೇಜಲ್ಲಿ ಏನು ಹೇಳ್ತೀನೋ ಅದು ನೋಡ್ಕೊಳ್ಳಿ. ಒಟ್ಟು ಏನಾದರೂ ಮಾಡಿ ಇದನ್ನ ಫಾಲೋ ಮಾಡಿ. ಇದಕ್ಕಿಂತ ಎಫೆಕ್ಟಿವ್ ಆಗಿ ಓದ್ಲಿಕ್ಕಂತೂ ಸಾಧ್ಯ ಇಲ್ಲ. ಇದು ನಾನು ಬರ್ಕೊಡ್ತೀನಿ. ಈಗ ಆಲ್ರೆಡಿ ಏನೋ ನಾನು ರಿವಿಷನ್ ಮಾಡಿದ್ದೀನಿ ಸರ್, ಅಥವಾ ನಾನು ಪ್ರೆಷರ್ ಬಂದಿದ್ದೀನಿ, ಯಾರಾದ್ರೂ ಬನ್ನಿ ತೊಂದರೆ ಇಲ್ಲ. ಆಲ್ರೆಡಿ ರಿವಿಷನ್ ಮಾಡಿದ್ದೀನಿ ಸರ್, ನನಗೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಗೊತ್ತಾಗ್ತಿಲ್ಲ ಸರ್, ಅಥವಾ ನಾನು ಹೆಂಗ್ ರಿವಿಷನ್ ಮಾಡೋದು ಗೊತ್ತಾಗ್ತಿಲ್ಲ, ಈ ಟೈಮಲ್ಲಿ ನನಗೊಂದು ಪ್ಲಾನ್ ಇಲ್ಲ ಸರ್ ಅಂದ್ರೆ ಡೆಫಿನೆಟ್ಲಿ ಬನ್ನಿ, ತಲೆನೇ ಕೆಡಿಸ್ಕೊಬೇಡಿ, ಒಳ್ಳೆ ಸ್ಕೋರ್ ನೀವು ಮಾಡ್ತೀರಾ. ನೆಕ್ಸ್ಟು ಕರೆಂಟ್ ಅಫೇರ್ಸ್ ರಿವಿಷನ್ಗೆ ವಿತ್ ಟೆಸ್ಟ್. ಇನ್ ಕೇಸ್ ಕರೆಂಟ್ ಅಫೇರ್ಸ್ ಒಂದು ಟೆಸ್ಟ್ ಅನ್ನ ನಾವು ಅಟೆಂಡ್ ಮಾಡಬೇಕು. ಸೊ ಇವೆಲ್ಲ ಟೆಸ್ಟ್ ಎಲ್ಲಿ ಸಿಗ್ತವೆ ಸರ್? ನಮ್ದೇ ತೆಗೆದುಕೊಡ್ರಿ, ಇವೆಲ್ಲನೂ ಕವರ್ ಆಗುತ್ತೆ. ಸಬ್ಜೆಕ್ಟ್ ವೈಸ್ ಇರುತ್ತೆ, ಕರೆಂಟ್ ಅಫೇರ್ಸ್ ಇರುತ್ತೆ, ಫುಲ್ ಲೆಂತ್ ಇರುತ್ತೆ. ಇಲ್ಲಾಂದ್ರೆ ನಿಮ್ಮ ಹತ್ರ ಇದ್ರೂ ಓಕೆ. ಸೊ ಇಲ್ಲಿ ಕರೆಂಟ್ ಅಫೇರ್ಸ್ ಒಂದು ವರ್ಷದ ಕವರ್ ಮಾಡಿದೀವಿ ನಾವು ಯೂಶಲಿ ಒಂದು ಕ್ವಶನ್ ಪೇಪರ್ ಅಲ್ಲಿ. ಟೋಟಲ್ ಜೂನ್ 2025 ಇಂದ 26 ಜೂನ್ ವರೆಗೆ. ಸೊ ಆ 100 ಕ್ವಶನ್ ಅನ್ನು ಅಟೆಂಡ್ ಮಾಡಬೇಕು. ಜೊತೆಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಏನ್ ಗೊತ್ತಾ, ತಪ್ಪು ಮಾಡಿರೋದು ಮಾತ್ರ ಓದ್ತೀನಿ ಅನ್ನೋದಲ್ಲ, ಅಥವಾ ಸರಿ ಮಾಡಿರೋದು ಮಾತ್ರ ಓದ್ತೀನಿ ಅನ್ನೋದಲ್ಲ. ಆ ಕರೆಂಟ್ ಅಫೇರ್ಸ್ ಅಲ್ಲಿ 100 ಟಾಪಿಕ್ ಇರ್ತಾವಲ್ವಾ, ಆ 100 ಟಾಪಿಕ್ ಸಿನಾಪ್ಸಿಸ್ ಅನ್ನ ಓದ್ಬೇಕು ಒಂದು ದಿನಕ್ಕೆ. ಬಿಕಾಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಜೆಟ್ ಎಕನಾಮಿಕ್ ಸರ್ವೆ, ಅಲ್ಲಿ 2 ದಿನ ಓದಿಸಿದ್ದೆ ನಾನು ಫಸ್ಟ್ ಪೇಜ್ ಅಲ್ಲಿ. ಇಲ್ಲಿ 1 ದಿನಕ್ಕೆ ಅದನ್ನ ರಿವಿಷನ್ ಮಾಡಬೇಕು. ಅಲ್ಲಿಗೆ ಇಷ್ಟು ರಿವಿಷನ್ ಮಾಡ್ತೀವಾ. ಅಗೇನ್ ಸೆಕೆಂಡ್ ಪೇಜ್ ಅಲ್ಲೂ ಕೂಡ ಅಷ್ಟೇ, 8 ಅವರ್ ಓದಿದ್ರೆ 5 ಅವರು GSK. ಇದೇ 20 ದಿನದಲ್ಲಿ 3 ಅವರು ಕಮ್ಯುನಿಕೇಶನ್ಗೆ. ಈಗ ನೋಡ್ತಾ ಬನ್ನಿ, ಇಲ್ಲಿ ಫಸ್ಟ್ ಪೇಜ್ ಅಲ್ಲಿ 20 ದಿನ ಜನರಲ್ ಇಂಗ್ಲಿಷ್ ಕೊಡ್ರಿ, ಸೆಕೆಂಡ್ ಪೇಜ್ ಅಲ್ಲಿ 7 ದಿನ ಜನರಲ್ ಇಂಗ್ಲಿಷ್ಗೆ. ಸೊ ಫಸ್ಟ್ ಪೇಜ್ ಅಲ್ಲಿ ಎಷ್ಟು ಕೊಟ್ಟಿದ್ರಿ? 20 ದಿನ ಕೊಟ್ಟಿದ್ರಿ. 20 × 3 60 ಅವರ್ ಕೊಟ್ಟಿದ್ರು. ಸೆಕೆಂಡ್ ಪೇಜ್ ಅಲ್ಲಿ 7 ದಿನ 3 ಅವರು 21 ಅವರು. 21 ಅವರ್ ಆಯ್ತು. ಫಸ್ಟ್ನೇದ್ರಾಗೆ 60 ಆಯ್ತು, ಅಲ್ಲಿಗೆ 81 ಅವರು ಬರೀ ಜನರಲ್ ಇಂಗ್ಲಿಷ್ಗೆ. ಅದೇ ತರ ಕನ್ನಡಕ್ಕೆ ಫಸ್ಟ್ 50 ದಿನದಲ್ಲಿ ಎಷ್ಟು ಕೊಟ್ಟಿದ್ರಿ? ಫಸ್ಟ್ 50 ದಿನದಲ್ಲಿ ಕನ್ನಡಕ್ಕೆ 15 ಡೇಸು ಪರ್ ಡೇ 3 ಅವರು 45 ಅವರ್ ಕೊಟ್ಟಿದ್ರಿ. ಅದೇ ಕನ್ನಡಕ್ಕೆ ಈಗ ಎಷ್ಟು? 7 ದಿನ 3 ಅವರು 21 + 45 ಎಷ್ಟಾಯ್ತು? 66 ಅವರ್ ಆಯ್ತು. ಇಟ್ಸ್ ಎನಫ್. ನೆಕ್ಸ್ಟ್ ಕಂಪ್ಯೂಟರಿಗೆ ಬಂದ್ರೆ 6 ಡೇಸ್ ಅಷ್ಟೇ ಕೊಡ್ತಿರೋದು. ಇಲ್ಲಿ 6 ದಿನ ಸಾಕು, 3 ಅವರು 18 ಅವರ್ ಆಯ್ತು. ಪ್ಲಸ್ ಫಸ್ಟ್ ಎಷ್ಟು ಮಾಡಿದ್ವಿ ನಾವು ಕಂಪ್ಯೂಟರ್ಗೆ? 45 + 15 ಎಷ್ಟಾಯ್ತು? 53 ಅವರ್. ಅಲ್ಲಿಗೆ ನಿಮ್ಗೆ ಸೆಕೆಂಡ್ ಫೇಸ್ ಅಲ್ಲಿ ಇಷ್ಟು ಈ ಕಡೆ GS ಟೆಸ್ಟ್ ಸೀರೀಸ್ ರಿವಿಷನ್ ಆಗುತ್ತೆ, ಕಮ್ಯುನಿಕೇಶನ್ ರಿವಿಷನ್ ಆಗುತ್ತೆ. ಬಟ್ ಕಮ್ಯುನಿಕೇಶನ್ ಟೆಸ್ಟ್ ಅಲ್ಲಿ ಅಟೆಂಡ್ ಮಾಡಿಸಿಲ್ಲ ನಿಮಗೆ, ಬಿಕಾಸ್ ಸೆಕೆಂಡ್ ರಿವಿಷನ್ ಆಗಲಿ ಕಮ್ಯುನಿಕೇಶನ್ ಅಂತ. ಈಗ ಥರ್ಡ್ ಫೇಸಿಗೆ ಬರೋಣ. ಥರ್ಡ್ ಫೇಸ್ ರಿಮೈನಿಂಗ್ ಲಾಸ್ಟ್ 10 ಡೇಸ್ ಇರುತ್ತಲ್ವಾ, 80 ದಿನದ ಏನಿರುತ್ತಲ್ವ, ಆ ಡೇಸಿಗೆ ಬಂದ್ರೆ ನಾವು ಥರ್ಡ್ ಫೇಸ್ ಅಲ್ಲಿ ಟೋಟಲ್ 10 ದಿನ ಇರುತ್ತೆ, ಕೊನೆ 10 ದಿನ. ಇಲ್ಲೇನ್ ಮಾಡ್ಬೇಕು ಗೊತ್ತಾ? ಇಂಟೆನ್ಸಿವ್ ರಿವಿಷನ್. ಸರ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ಏನ್ ಸರ್? ನಾವು ಫಸ್ಟ್ ಪೇಜ್ ಅಲ್ಲಿ ನೀಟಾಗಿ ಎಲ್ಲ ಕವರ್ ಮಾಡಿದ್ವಿ, GS ಮತ್ತೆ ಕಮ್ಯುನಿಕೇಶನ್. ಸೆಕೆಂಡ್ ಪೇಜ್ ಅಲ್ಲಿ 20 ದಿನಕ್ಕೆ ಏನ್ ಮಾಡಿದ್ವಿ? ಇಲ್ಲಿ GS ಸಬ್ಜೆಕ್ಟ್ ವೈಸ್ ಟೆಸ್ಟ್ ಅಟೆಂಡ್ ಮಾಡಿದ್ವಿ. ಅದ್ರ ವೀಕ್ನೆಸ್ ಏರಿಯಾವನ್ನ, ತಮ್ಮ ವೀಕ್ ಏರಿಯಾವನ್ನ ಕಂಡಿಡ್ಕೊಂಡ್ವಿ, ಅದನ್ನ ರಿವಿಷನ್ ಮಾಡಿದ್ವಿ. ಕಮ್ಯುನಿಕೇಶನ್ ಸೆಕೆಂಡ್ ರಿವಿಷನ್ ಆಗಿತ್ತು. ಥರ್ಡ್ ಫೇಸ್ ಅಲ್ಲಿ ಏನ್ ಮಾಡ್ತೀವಿ ಗೊತ್ತಾ? ಇಂಟೆನ್ಸಿವ್ ಪ್ರಿಪರೇಷನ್. ಹೆಂಗ್ ಸರ್ ಇಂಟೆನ್ಸಿವ್ ಪ್ರಿಪರೇಷನ್? ಫುಲ್ ಲೆಂತ್ ಟೆಸ್ಟ್ ಅಟೆಂಡ್ ಮಾಡೋದರ ಮೂಲಕ ಅಟ್ಲೀಸ್ಟ್ ಒಂದು 5 ರಿಂದ 10, ಅಟ್ಲೀಸ್ಟ್ ನಾವಂತೂ 7 ಅಂತೂ ಕೊಡ್ತೀವಿ, ಯಾವುದು ನಮ್ಮ ಟೆಸ್ಟ್ ಜಾಯ್ನ್ ಆಗಿದ್ದವ್ರಿಗೆ ಮಾತ್ರ. ಸೊ ಆ ಫುಲ್ ಲೆಂತ್ 7 ಫುಲ್ ಲೆಂತ್ ಟೆಸ್ಟ್ ಅನ್ನು ಅಟೆಂಡ್ ಮಾಡ್ತೀವಿ ಇಲ್ಲಿ GS. ತಮ್ಗೆ ಆಲ್ರೆಡಿ ಪ್ರತಿ ಸಬ್ಜೆಕ್ಟ್ ಏನ್ ವೀಕ್ ಏರಿಯಾ ಅಂತ ಗೊತ್ತಿರುತ್ತೆ, ಅದನ್ನ ಆಲ್ರೆಡಿ ರಿವಿಷನ್ ಮಾಡಿರ್ತೀರಾ. ಈಗ ಫುಲ್ ಲೆಂತ್ ನಾವು ಅಟೆಂಡ್ ಮಾಡಿದಾಗ ಎಕ್ಸಾಮ್ ನಿಯರ್ ಇರುತ್ತೆ ಲಾಸ್ಟ್ 10 ದಿನಕ್ಕೆ. ಆಗ ನಮ್ಮ ಮೈಂಡು ಈ MCQಗೆ ಸೆಟ್ ಆಗುತ್ತೆ. ಎಲ್ಲಾ ಸಬ್ಜೆಕ್ಟ್ ಮಿಕ್ಸ್ ಇರುತ್ತೆ. ಅದೇ ನಾವು ಸೆಕೆಂಡ್ ಪೇಜ್ ಅಲ್ಲಿ ಪ್ರತಿ ಸಬ್ಜೆಕ್ಟ್ ಇಂಡಿವಿಜುವಲ್ ಮಾಡಿದ್ವಿ. ಆಗ ನಮ್ಮ ಮೈಂಡ್ ಏನಕ್ಕೆ ಅಡ್ಜಸ್ಟ್ ಆಗುತ್ತೆ ಗೊತ್ತಾ? 100 ಕ್ವಶನ್ ಕಾನ್ಸ್ಟಿಟ್ಯೂಷನ್ಗೆ ಅಡಾಪ್ಟ್ ಆಗಿರುತ್ತೆ. ಈಗ ಹಂಗಲ್ಲ, ಎಲ್ಲ ಮಿಕ್ಸ್ ಬೇಕು. ಕಾನ್ಸ್ಟಿಟ್ಯೂಷನ್ ನೋಡಿದ ತಕ್ಷಣ ಏನು 1 ನಿಮಿಷಕ್ಕೆ ಇನ್ನೊಂದು ಯಾವುದೋ ಮೆಂಟಾಲಿಟಿ ಬಂದ್ಬಿಡುತ್ತೆ, ಇನ್ನೊಂದು ಯಾವುದೋ ಇಷ್ಟಿದ್ ಬಂದ್ಬಿಡುತ್ತೆ. ಆಗ ಇದಕ್ಕೆ ಅಡಾಪ್ಟ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಬ್ರೈನ್ ಅನ್ನ ನಿಮ್ಮ ಎಕ್ಸಾಮ್ಗೆ ಕರೆಕ್ಟಾಗಿ ರೆಡಿ ಮಾಡ್ಬೇಕಾಗತ್ತೆ ಲಾಸ್ಟ್ 10 ದಿನ. ಸೊ ಇಲ್ಲೂ ಕೂಡ ಅಷ್ಟೇ, 7 ಫುಲ್ ಲೆಂತ್ ಅಟೆಂಡ್ ಮಾಡ್ತೀವಲ್ಲ ಪ್ರತಿದಿನ ಒಂದೊಂದ, 7 ದಿನಕ್ಕೆ ಪ್ರತಿದಿನ ಒಂದೊಂದು ಟೆಸ್ಟ್ ಅಟೆಂಡ್ ಮಾಡೋದು ಅಷ್ಟೇ ಕತೆ. ಅಟೆಂಡ್ ಮಾಡಿ ಎರ್ಸಿದಲ್ಲ, 1-2 ಅವರ್ ಟೆಸ್ಟ್ ಅಟೆಂಡ್ ಮಾಡ್ತೀವಾ ಬೆಳಗ್ಗೆ ಮಾರ್ನಿಂಗ್ ಸೆಷನ್ ಅಲ್ಲಿ 10 ರಿಂದ 12ಕ್ಕೆ. ಆಮೇಲೆ 10 ರಿಂದ 12 ಅಟೆಂಡ್ ಮಾಡಿರ್ತೀವ. ಸೊ ಆಮೇಲೆ ಇದನ್ನ ಅನಾಲಿಸಿಸ್ ಮಾಡಬೇಕು, ಏನ್ ತಪ್ಪು ಮಾಡಿದೀವಿ, ಹೇಗೇನು ಇಲ್ಲೂ ಕೂಡ ಸೇಮ್ ಅಷ್ಟೇ, ಏನ್ ಬಿಟ್ಟಿದ್ದೀವಿ. ಸೊ 7 ದಿನವೂ ಕೂಡ ಒಂದೊಂದು ಫುಲ್ ಲೆಂತ್ ಮಾರ್ನಿಂಗ್ ಸೆಷನ್ ಅಲ್ಲಿ ಅಟೆಂಡ್ ಮಾಡ್ತೀವಿ.
ಆ ನಂತರ ಅದನ್ನ ವೀಕ್ನೆಸ್ ಅನ್ನ ರಿವಿಷನ್ ಮಾಡ್ತೀವಿ ಅವತ್ತೇ ಮಧ್ಯಾಹ್ನ. ಬಿಕಾಸ್ ನಿಮ್ ಎಕ್ಸಾಮ್ ಹಿಂಗೆ ಇರುತ್ತಲ್ವಾ. ಸೊ ಮಾರ್ನಿಂಗ್ ಅಲ್ಲಿ GS ಮಾಡಿರ್ತೀರಾ, ಈ 7 ದಿನವೂ ಕೂಡ ಅವತ್ ಮಧ್ಯಾಹ್ನನೇ ಇಂಗ್ಲಿಷು, ಕನ್ನಡ, ಕಂಪ್ಯೂಟರ್, ಕಮ್ಯುನಿಕೇಶನ್ 8 ಟೆಸ್ಟ್ ನಾವು ಕೊಟ್ಟಿರ್ತೀವಿ. ಮಿನಿಮಮ್ ನೀವು ಒಂದು 5ರಿಂದ 6 ಅಂತೂ ಮಾಡಿರ್ಬೇಕಾಗುತ್ತೆ. ನೀವು ಬೇರೆ ಕಡೆ ಜಾಯ್ನ್ ಆಗಿದ್ರೆ ಅದು ಈ 10 ದಿನದಲ್ಲಿ. ಅಲ್ಲಿಗೆ ಮಾರ್ನಿಂಗ್ GS ಮಾಡಿರ್ತೀವಿ, ಅವತ್ತು ಮಧ್ಯಾಹ್ನನೇ ಕಂಪ್ಯೂಟರ್ ಮಾಡಿರ್ತೀವಿ. ನಿಮ್ಮ ಎಕ್ಸಾಮ್ ಹೆಂಗಿರುತ್ತೋ ಅದಕ್ಕೆ ನಮ್ಮ ಮೈಂಡ್ ಸೆಟ್ ಆಗುತ್ತೆ. ಜೊತೆಗೆ ಇಲ್ಲಿ ಕಮ್ಯುನಿಕೇಶನ್ ಅನ್ನ ರಿವಿಷನ್ ಮಾಡ್ತೀವಿ. 8 ಟೆಸ್ಟ್ ಇಟ್ಸ್ ಎನಫ್, ಸಾಕು. ಸೊ ಲಾಂಗ್ ಸ್ಟೋರಿ ಶಾರ್ಟ್, ಫಸ್ಟ್ ಪೇಜ್ ಅಲ್ಲಿ ಸಿಲೆಬಸ್ ಕವರ್ ಮಾಡೋದು ಕಮ್ಯುನಿಕೇಶನ್ ಮತ್ತೆ GS 2. ಅದು GSಗೆ 5 ಅವರ್, ಕಮ್ಯುನಿಕೇಶನ್ 3 ಅವರ್ ಕೊಟ್ಟು. ಸೆಕೆಂಡ್ ಫೇಸ್ ಅಲ್ಲಿ ಏನ್ ಮಾಡಿದ್ವಿ, ಸಬ್ಜೆಕ್ಟ್ ವೈಸ್ ಟೆಸ್ಟ್ ಅಟೆಂಡ್ ಮಾಡೋದು GSಗೆ, ಸಬ್ಜೆಕ್ಟ್ ವೈಸ್ ಟೆಸ್ಟ್ ಜೊತೆಗೆ ರಿವಿಷನ್ ಮಾಡಿದ್ವಿ. ಕಮ್ಯುನಿಕೇಶನ್ ಆಸ್ ಇಟ್ ಈಸ್ ರಿವಿಷನ್ ಮಾಡಿದ್ವಿ. ಅಲ್ಲಿ ಕಮ್ಯುನಿಕೇಶನ್ 2 ರಿವಿಷನ್ ಆಯ್ತು, ಸಬ್ಜೆಕ್ಟ್ ವೈಸ್ 2 ರಿವಿಷನ್ ಆಯ್ತು. ಥರ್ಡ್ ಅಲ್ಲಿ ಇಂಟೆನ್ಸಿವ್ ಪ್ರಿಪರೇಷನ್ ಹೆಂಗೆ, ಫುಲ್ ಲೆಂತ್ GS ಕೊಟ್ವಿ, ಕಮ್ಯುನಿಕೇಶನ್ಗೆ 1 8 ಟೆಸ್ಟ್ ಕೊಟ್ವಿ. ಸೊ ಇಷ್ಟು ಕೂಡ ನೀವು ಮಾಡಿದ್ರೆ ಅಲ್ಲಿಗೆ 7 ದಿನ ಅಷ್ಟೇ ಯುಟಿಲೈಸ್ ಮಾಡ್ಕೊಂಡಿದೀವಿ. ಥರ್ಡ್ ಫೇಸ್ ಅಲ್ಲಿ 10 ದಿನ ಇದೆ, ಇನ್ನ 3 ದಿನ ಇರುತ್ತೆ. ಆ 3 ದಿನ ಏನ್ ಮಾಡ್ಬೇಕು ಗೊತ್ತಾ, ಈ ಫುಲ್ ಲೆಂತ್ ಅಟೆಂಡ್ ಮಾಡಿರ್ತೀವಿ, ಕಮ್ಯುನಿಕೇಶನ್ ಅಟೆಂಡ್ ಮಾಡಿರ್ತೀವಿ. ಇದಾಗ್ಯೂ ಕೂಡ ಒಂದಷ್ಟು ವೀಕ್ ಝೋನ್ ಅಂತ ತಮಗೆ ಇರುತ್ತೆ. ಆ ವೀಕ್ ಝೋನ್ಗೆ, ವೀಕ್ ಏರಿಯಾಗೆ ಈ 3 ದಿನ ಕೊಡೋಣ. ಫೋಕಸ್ ಆಗಿ ನಿಮ್ಮ ವೀಕ್ ಝೋನ್ ಏನಿರುತ್ತೆ ಅದಕ್ಕೆ ಸಮಯವನ್ನ ಕೊಡೋಣ. ಅಲ್ಲಿಗೆ ನಿಮ್ಮ 50 ಡೇಸ್ ಮುಗೀತು, 20 ಡೇಸ್ ಮುಗೀತು, 10 ಡೇಸ್ ಮುಗೀತು, 80 ಡೇಸ್ ಆಯ್ತು, ಕಂಪ್ಲೀಟ್ ಆಯ್ತು. ಎಕ್ಸಾಮ್ ಹತ್ರ ಬಂತು, ನಾನು HK ಅವ್ರದ್ದು. ಸೊ ಎಕ್ಸಾಮ್ ಬರ್ತೀರಾ. ಬಟ್ HKಗೆ ಇನ್ನೊಂದು ಅಪರ್ಚುನಿಟಿ ಏನು, ಈ 3 ಫೇಸ್ ಆದ್ಮೇಲೆ ಅವ್ರಿಗೆ ಇನ್ನ 20 ದಿನ ಟೈಮ್ ಸಿಗುತ್ತೆ. 4ನೇ ಫೇಸ್, 4th ಫೇಸ್ HK ಅವ್ರಿಗೆ ಇನ್ನು 20 ದಿನ ಅಷ್ಟೇ ಸಿಗುತ್ತಲ್ಲ, ಅವ್ರಿಗೆ 100 ದಿನ ಐತಲ್ಲ ಇನ್ನ. ಸೊ ಆಗ ಅವ್ರು 20 ದಿನಕ್ಕೆ ಏನ್ ಮಾಡ್ಬೇಕು ಗೊತ್ತಾ, ಏನಿಲ್ಲಿ ಇಂಟೆನ್ಸಿವ್ ರಿವಿಷನ್ ಮಾಡಿರ್ತೀವಲ್ಲ, ಥರ್ಡ್ ಫುಲ್ ಲೆಂತ್ ಅಟೆಂಡ್ ಮಾಡಿ ಮತ್ತೆ ಕಮ್ಯುನಿಕೇಶನ್ ಅಟೆಂಡ್ ಮಾಡಿ, ಇಲ್ಲೇನೇನು ತಪ್ಪು ಮಾಡಿರ್ತೀವಲ್ಲ ಅದನ್ನ ಕಂಪ್ಲೀಟ್ ಆಗಿ ಲಾಸ್ಟ್ 20 ಡೇಸ್ ಹೇಗೆ ಇನ್ನೊಂದ್ಸತಿ ರಿವಿಷನ್ ಮಾಡ್ಬೋದು. ಇದು HK ಅವ್ರಿಗೆ ಇರ್ತಕ್ಕಂಥದ್ದು. ಸೊ ಇಷ್ಟು 3 ಇದರಲ್ಲಿ ಸರ್ ನೀವು ಹೇಳಿದ ಕನ್ಫ್ಯೂಷನ್ ಆಯ್ತು ಸರ್ ಅಂದ್ರೆ, ಇನ್ನೂ ಒಂದು ಹೇಳ್ತೀನಿ ಕೇಳಿ. 2 ನಿಮಗೆ ದಾರಿ ಇದಾವೆ. ಒಂದು ಕನ್ಫ್ಯೂಷನ್ ಆಗಿದ್ಯಾ, ಈಗ ಇನ್ನೊಂದ್ಸತಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಳ್ಳಿ ವಿಡಿಯೋ. ನಂಬರ್ 1. ನಂಬರ್ 2, ಇಷ್ಟು ನಾನು ನಿಮ್ಗೆ ಏನ್ ಹೇಳಿದ್ದೀನಲ್ವಾ, ಟೈಮ್ ಟೇಬಲ್ ಕೊಡ್ತೀನಿ. ಸೊ ಯಾವ ವಾರ ಯಾವ್ಯಾವ್ದು ನೋಡ್ಬೇಕು, ಫಸ್ಟ್ 50 ಡೇಸ್ ಫಸ್ಟ್ ಪೇಜ್ ಟೈಮ್ ಟೇಬಲ್ ಒಂದ್ ಕಡೆ, ಸೆಕೆಂಡ್ ಪೇಜ್ ಅಂದ್ರೆ 20 ದಿನ ಟೈಮ್ ಟೇಬಲ್ ಒಂದ್ ಕಡೆ, ಥರ್ಡ್ ಫೇಸ್ ಟೈಮ್ ಟೇಬಲ್ ಒಂದ್ ಕಡೆ. ಅವಾಗ ಕನ್ಫ್ಯೂಷನ್ ಆಗಲ್ಲ. ಇಲ್ಲ ಸರ್ ನನ್ಗೆ ಇದು ಆಮೇಲೆ ಇದ್ರಲ್ಲಿ ಯಾವ್ಯಾವ್ದು ಓದ್ಬೇಕು ಪ್ರತಿದಿನ ನನಗೆ ಗೊತ್ತಾಗಲ್ಲ ಸರ್, ನೀವೇ ಇರಿ ಸರ್ ಅಂದ್ರೆ ಮೆಂಟರ್ಶಿಪ್ ಜಾಯ್ನ್ ಆಗಿ ದಯವಿಟ್ಟು ನಾನು ನಿಮ್ಗೆ ಅದರಲ್ಲಿ ಏನೇನ್ ಮಾಡ್ಬೇಕು ಈಚ್ ಅಂಡ್ ಎವ್ರಿಥಿಂಗ್ ಹೇಳ್ಕೊಡ್ತೀನಿ. ನಮ್ ಕ್ಲಾಸಿಗೆ ಸೇರ್ಕೊಂಡು ನಮ್ದೇ ಕ್ಲಾಸು, ನಮ್ದೇ ನೋಟ್ಸು, ನಮ್ದೇ ಇದು. ಜೊತೆಗೆ ಏನಾದ್ರು ನಮ್ಮ ಟೆಸ್ಟ್ ಸೀರೀಸ್ ಆಲ್ರೆಡಿ ಎಷ್ಟೊಂದು ಜನ ತೆಗೆದುಕೊಂಡಿದ್ದೀರಾ, ಅವ್ರು ಬಂದ್ರೆ ಇನ್ನ ಅನುಕೂಲ ಆಗತ್ತೆ. ಓಕೆನಾ? ಸೊ ಇಷ್ಟು ನನ್ನ ಮೆಂಟರ್ಶಿಪ್ ಅಲ್ಲಿ ಹೇಳಿರ್ತಕ್ಕಂಥದ್ದು. ತಮ್ಗೇನಾದ್ರೂ ಡೌಟ್ ಇದ್ರೆ ಕೇಳ್ಕೋಬಹುದು. ನೋಡಿ ಟೆಸ್ಟ್ ಸೀರೀಸ್ ಹೇಳಿದ್ನಲ್ವಾ, ಸೊ ಇದ್ರಲ್ಲೆಲ್ಲೂ ಇನ್ಕ್ಲೂಡ್ ಮಾಡಿರಲ್ಲ ನಾವು. ಟೆಸ್ಟ್ ಸೀರೀಸ್ ಬೇಕಾದ್ರೆ ನಿಮ್ಗೆ ಇನ್ನೊಂದು 300 ಕಿಟ್ ಬಾಕಿ ಇದೆ, ಅದನ್ನ ನಾನು ತಾವು ಪಡ್ಕೋಬಹುದು. ಸೊ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಏನ್ ಡೌಟ್ ಇದೆ ಕೇಳ್ರಿ. ಮತ್ತೆ ಇನ್ನೊಂದು ನೋಡ್ರಿ, ಯಾವುದೇ ಕಾರಣಕ್ಕೂ ಅಡ್ಮಿಷನ್ ಆದ್ಮೇಲೆ ಬರಬೇಡಿ, ಯಾರು ಬರಬೇಡಿ ಡೇಟ್ ಕ್ಲೋಸ್ ಆದ್ಮೇಲೆ. ಬಿಕಾಸ್ ಯಾಕೆ ಗೊತ್ತಾ, ನೀವ್ ಯಾವಾಗಲೂ ಬರ್ತೀರಾ, ನಮ್ಮವರು ತುಂಬಾ ಬಿಸಿ ಇದಾರೆ ಅಡ್ಮಿಷನ್ ಟೀಮ್. ನೀವು ಇವತ್ತು ಮೆಸೇಜ್ ಮಾಡಿದ್ರು ಮಧ್ಯಾಹ್ನಕ್ಕೇನೋ ನೋಡ್ಕೋತಾರೆ, ಸ್ವಲ್ಪ ವೆಯ್ಟ್ ಮಾಡ್ಬೇಕಾಗುತ್ತೆ. ಸೊ ಯಾವಾಗಲೂ ಬಂದ್ಮೇಲೆ ನಿಮ್ಗೆ ಹಳೆದೆಲ್ಲ ಅವ್ರು ಕಳಿಸ್ಬೇಕು, ಅವಾಗ ನಿಮ್ಗೂ ಅರ್ಥ ಆಗಲ್ಲ, ನಮಗೂ ನಿಮಗೆ ಮೆಂಟರ್ಶಿಪ್ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಸೊ ಅದಕ್ಕೆ ಅಡ್ಮಿಷನ್ ಬಂದ್ಮೇಲೆ ಯಾರನ್ನೂ ತೆಗೆದುಕೊಳ್ಳಲ್ಲ, ದಯವಿಟ್ಟು ಬೇಜಾರಾಗಬೇಡಿ. ಬೇರೆ ಏನಾದ್ರು ಡೌಟ್ ಇದ್ರೆ ಕೇಳಿ. ಬಟ್ ಇದು ನೋಡಿ, ಇದು ಬೆಸ್ಟ್ ಕಣ್ರಿ. ಇದಕ್ಕಿಂತ ಯಾರಾದ್ರೂ ಎಫೆಕ್ಟಿವ್ ಆಗಿ ಮಾಡ್ತೀವಿ ಡೆಫಿನೆಟ್ಲಿ ಆಗಲ್ಲ, ಹೇಳ್ತೀನಿ ನಾನು. ಇಷ್ಟು ನೆಕ್ಸ್ಟ್ 80 ಡೇಸು ಎಷ್ಟು ಬ್ಯುಸಿ ಆಗಿರ್ತೀರ ಅಂದ್ರೆ ಇದನ್ನ ಫಾಲೋ ಮಾಡಿದ್ರೆ 1% ನೆಗೆಟಿವ್ ಥಿಂಕ್ ಮಾಡೋಕ್ಕೂ ಟೈಮ್ ಇರಲ್ಲ, 1% ಇವ್ರ ಬಗ್ಗೆ ಮಾತಾಡೋಕ್ಕೂ ಟೈಮ್ ಸಿಗಲ್ಲ. ಎಷ್ಟು ಬ್ಯುಸಿ ಇರ್ತೀರ ಅಷ್ಟು ಬ್ಯುಸಿ ಇರ್ತೀರ. ಇನ್ನೊಂದು ವಿಚಾರ, ಸುಮ್ಮನೆ ದುಡ್ಡು ಕೊಟ್ಟು ನಾನು ಓದ್ಲಿಲ್ಲ ಅಂದ್ರೆ ವೇಸ್ಟ್. ಸೊ ಓದ್ತೀವಿ ಅನ್ನಂಗಿದ್ರೆ ಮಾತ್ರ ಬನ್ನಿ. ಹೊಸ್ದಾಗಿ ಬಂದವರು ಇದನ್ನ ಫಾಲೋ ಮಾಡಲೇಬೇಕು, ಹಳಬ್ರು ಇದನ್ನ ಫಾಲೋ ಮಾಡಬೇಕು. ಹೊಸ್ದಾಗಿ ಬಂದವ್ರಿಗೆ ಸ್ವಲ್ಪ ಕಷ್ಟ ಅನ್ಸ್ಬೋದು, ಆದ್ರೆ
ಈ ಮಟ್ಟಿಗೆ ತಮ್ಮ ಅಧ್ಯಯನ ಇದ್ರೆ ನೀವೇ ನಾರ್ಮಲ್ ಆಗಿ ಸರ್ ನಾನು ಹೊಸಪ ಅನ್ಕೊಂಡಿದ್ರೆ ನಾನು ಕೇಳ್ತೀನಿ, KEA ಕೇಳಲ್ಲ. ಹೊಸಬನ್ಗೂ ಅದೇ ಕ್ವಶನ್ ಪೇಪರು, ಆಳ್ಬನ್ಗೂ ಅದೇ ಕ್ವಶನ್ ಪೇಪರ್. ಸೊ ದಯವಿಟ್ಟು ಇದನ್ನ ಫಾಲೋ ಮಾಡಲೇಬೇಕು. ಹೊಸಬ್ರು ಬಂದಿರೋರು ಅಟ್ಲೀಸ್ಟ್ ಒಂದು 80% ಫಾಲೋ ಮಾಡಕ್ಕೆ ಟ್ರೈ ಮಾಡಿ. ಮನ್ಸು ಮಾಡಿದ್ರೆ ಯಾವುದು ಆಗಲ್ಲ ಅನ್ನಂಗಿಲ್ಲ. ಮತ್ತೆ ನೋಡ್ರಿ, ಇದರಲ್ಲಿ ದಯವಿಟ್ಟು ನಾನು ಹೇಳ್ತಿದ್ದೀನಿ, ಟೆಸ್ಟ್ ಅನ್ನ ಇನ್ಕ್ಲೂಡ್ ಮಾಡಿರಲ್ಲ, ಬಿಕಾಸ್ ಅದು ಜೆರಾಕ್ಸ್ ಹಾಕ್ಸಕ್ಕೆ 1000 ಆಗಿದೆ. ನೀವು ಬಿಲೀವ್ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ನಂದು ಈಗಲೂ ಪೋಸ್ಟ್ ಆಫೀಸ್ ಇದೆ, ತಂದು ಕೊಡ್ತೀನಿ ಬನ್ನಿ. 1,00,000 ರೂಪಾಯಿ, ಮೋರ್ ದೆನ್ 1,00,000 ರೂಪಾಯಿ ಪೋಸ್ಟಲ್ ಇದನ್ ಮಾಡ್ಲಿಕ್ಕೆ ನಾನು ಕಟ್ಟಿರೋದು. ಯಾರ ಹತ್ರನೂ ಚಾರ್ಜ್ ಮಾಡಿಲ್ಲ. ಪಾಪ 2-3 ಮೇಡಮ್ 300 ರೂಪಾಯಿ ಹಾಕಿದ್ರು, ಸರ್ ಯಾರು ಹಾಕಲ್ ತಗೊಳ್ಳಿ ಸರ್ ಅಂತೇಳಿ. 1,00,000 ನಾನು ಪೇ ಮಾಡಿದ್ದೀನಲ್ವಾ, ನನಗೆ ರಿಟರ್ನ್ ಎಷ್ಟು ಬಂದಿದೆ ಗೊತ್ತಾ? ಪೋಸ್ಟಲ್ ಚಾರ್ಜಸ್ 2,000 ರೂಪಾಯಿ ಬಂದಿದೆ. 1-2-3 ಮೇಡಮ್ 2,000 ಹಾಕ್ಯವ್ರೆ, ಇನ್ನೊಂದಷ್ಟು ಜನ 50-80 ಹಿಂಗೆ ಹಾಕವ್ರೆ. ಇನ್ನ 98,000ಕ್ಕಿಂತ ಅಧಿಕ ನಾನೇ ಪೇ ಮಾಡಿದ್ದೀನಿ. ಅಂಡ್ ಇದರಿಂದ ಪ್ರಾಫಿಟ್ ಮಾಡ್ಲಿಕ್ಕೆ ನಾವು ಮಾಡಲಿಲ್ಲ, ಪ್ರೇಮ್ಸ್ ಕ್ಲಾಸಸ್ನ ಗುಣಮಟ್ಟವನ್ನ ತೋರಿಸ್ಲಿಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥದ್ದು. ಇನ್ 300 ಖಾಲಿ ಆದ್ಮೇಲೆ ದೇವ್ರಣೆಗೂ ನೀವು 1000 ಆರ್ಡರ್ ಕೊಟ್ಟರು ನಾವು ಮತ್ತೆ ಓಡಿಸಲ್ಲ. ಸಾಕ ಆ ಸವಸ. ಸರ್ ನಿಮ್ದು GK ಎಲ್ಲ ಕ್ಲಾಸಸ್ ತೆಗೆದುಕೊಂಡಿದ್ದೀನಿ, ಈಗ ನಾನು ಮೆಂಟರ್ಶಿಪ್ಗೆ ತಗೋಬೇಕಾ ಇಲ್ಲ? ಸಿಂಪಲ್, GK ಎಲ್ಲ ಕ್ಲಾಸ್ ತೆಗೆದುಕೊಂಡಿದ್ದೀರಲ್ವಾ ನೀವು, ಈಗ ಕಮ್ಯುನಿಕೇಶನ್ ಕ್ಲಾಸು ವಿತ್ ಮೆಂಟರ್ಶಿಪ್ ತಗೊಳ್ಳಿ, ಮತ್ತೆ ಅಗೇನ್ GK ಪೇ ಮಾಡಬೇಡಿ. ಸೊ ಕೋರ್ಸ್ 2 ಹೋಗಿ ತಾವು. ನನ್ನ ಆಲ್ಮೋಸ್ಟ್ ನಾನು GK ಕ್ಲಾಸ್ ತುಂಬಾ ಜನ ತೆಗೆದುಕೊಂಡಿರ್ತಾರೆ, ಅವರು ಈ 3rd ಕೋರ್ಸ್ ಅನ್ನ ತೆಗೆದುಕೋಬೇಡಿ. ಕೋರ್ಸ್ ನಂಬರ್ 2 ಮೆಂಟರ್ಶಿಪ್ ವಿತ್ ಕಮ್ಯುನಿಕೇಶನ್ ತೆಗೆದುಕೊಳ್ಳಿ. ಇಲ್ಲ ಸರ್ ನಾನು ತುಂಬಾ ಪಂಟ್ರಿದ್ದೀನಿ ಸರ್, ನಾನು ಈ ಕ್ಲಾಸ್ ಏನ್ ಬೇಡ ಸರ್, ಮೆಂಟರ್ಶಿಪ್ ಸಿಕ್ಕಿದ್ರೆ ಸಾಕು ಸರ್, ಡೈಲಿ ಟಾರ್ಗೆಟ್ ಕೊಡಿ ಸರ್, ನಾನು ಓದ್ಕೊಂಡು ಹೋಗ್ತೀನಿ ಅನ್ನೋರು 799 ತಗೊಳ್ಳಿ. ಇನ್ ಕೇಸ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಲ್ಲ ಸರ್ ಅಂದ್ರೆ ಇದಕ್ಕೆ ಹೋಗಿ, ತೊಂದರೆ ಇಲ್ಲ, ಬಿಕಾಸ್ ವರ್ತ್ ಇದೆ. ನೆಕ್ಸ್ಟ್ 80 days ಹಾರ್ಡ್ ವರ್ಕ್ ಮಾಡೋರಿಗೆ ಮಾತ್ರ. ಒಂದಂತೂ ಗ್ಯಾರಂಟಿ ರೀ, ಪ್ರತಿದಿನ ನಾನೇ ಟಾರ್ಗೆಟ್ ಕೊಡ್ತೀನಿ. ನನಗೆ ಓದ್ ತುಂಬಾ ಸಮಸ್ಯೆ ಆಯ್ತು. 5 ಗ್ರೂಪ್ ಆಗ್ಬಿಟ್ಟು, ಬ್ಯಾಚು ಬೇರೆ ಬೇರೆ ಆಗ್ಬಿಟ್ಟು, ನಾನು ತಗೊಳ್ಳಲ್ಲ ಅಂದ್ರೂ ಹುಡುಗರು ಕೇಳಲಿಲ್ಲ, ನನಗೆ ಸಮಸ್ಯೆ ಆಯ್ತು ಅದು. ಸೊ ಆ ರೀತಿ ಇದಾಗದ್ ಬೇಡ. ನಾನು ಒಂದೇ ಮಾಡೋದು, 2-3 ಗ್ರೂಪ್ ಮಾಡಲ್ಲ. ಅಡ್ಮಿಷನ್ ಮುಗಿದ್ಮೇಲೆ ಯಾರನ್ನೂ ತೆಗೆದುಕೊಳ್ಳಲ್ಲ, ದಯವಿಟ್ಟು ಬೇಜಾರಾಗ್ಬಿಡಿ. ಇಲ್ಲೇ ಲಾಸ್ಟ್ ಟೈಮ್ ಓದೋನಿಗೆ ಒಂದು 300-400 ಜನ ರಿಜೆಕ್ಟ್ ಮಾಡಿದ್ವಿ. ಅದ್ರಲ್ಲಿ ಯಾರೋ ಒಬ್ಬ ಹೋಗಿ ಎಲ್ಲೋ ಒಂದ್ ಕಡೆ ಕಮೆಂಟ್ ಹಾಕಿದ್ದ, ಅವ್ನಿಗೆ ರಿಜೆಕ್ಟ್ ಮಾಡಿದೀವಿ ಅನ್ನೋ ಉದ್ದೇಶಕ್ಕೆ ಹೋಗಿ ನಾವ್ ಈಗ ತಾನೇ ಕ್ಲಾಸ್ ತಗೊಂಡೆ, ಅವ್ರದ್ದೇನು ಕ್ಲಾಸ್ ಚೆನ್ನಾಗಿಲ್ಲ ಆಗ್ತಾನೆ ತಗೊಂಡ್ರೆ ಅವ್ನಿಗೆ ಅದ್ ಹೆಂಗ್ ಅರ್ಥ ಆಗುತ್ತೆ? ಒಂದು ಕ್ಲಾಸ್ ನೋಡಿದೆ, ಆಮೇಲೆ ಅವ್ನ ನೇಮ್ ಹೋಗಿ ಚೆಕ್ ಮಾಡಿದ್ವಿ, ಅವ್ನು ಜಾಯಿನ್ ಆಗಿಲ್ಲ ನಮ್ಮ ಆನ್ಲೈನ್ ಕ್ಲಾಸ್ಗೆ. ಸೊ ಹಂಗಾಗದ್ ಬೇಡ. ಏನ್ ಡೌಟ್ ಇದ್ರೆ ಕೇಳ್ರಿ. ನಾನೀಗ ಹೇಳ್ಕೊಟ್ಟಿರ್ತಕ್ಕಂಥ ಸ್ಟ್ರಾಟಜಿ ಒಂದಷ್ಟು ಜನಕ್ಕೆ ಅರ್ಥ ಆಗಿರಲ್ಲ, ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ಒಂದ್ಸತಿ ಕೇಳಿ ಇದನ್ನು. ಮತ್ತೆ ಇನ್ನೊಂದು, ಮೆಂಟರ್ಶಿಪ್ ಮೆಸೇಜ್ ಮಾಡ್ತಿರಲ್ಲ 7026132710ಗೆ ಮೆನ್ಷನ್ ಮಾಡಿ ತಾವು VAO ಮೆಂಟರ್ಶಿಪ್ ಬೇಕು ಸರ್ ಅಂತ. ಮತ್ತೆ ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತು, ತುಂಬಾ ಬಿಸಿಲಿದ್ದಾರೆ. KS ಮೆಂಟರ್ಶಿಪ್ದು ಮತ್ತೆ ಟೆಸ್ಟ್ ಕಿಟ್ಟು ಡೈಲಿ ಹೋಗಿ ತುಂಬಾ ಬಿಸಿಲಿದ್ದಾರೆ. ದಯವಿಟ್ಟು ಸ್ವಲ್ಪ ವೆಯ್ಟ್ ಮಾಡಿ, ಅಂದ್ರೆ ಮೆಸೇಜ್ ಹಾಕಿರಿ ನೀವು, ರಿಪ್ಲೈಗೆ ವೆಯ್ಟ್ ಮಾಡಿ. ಏನು ಡೌಟ್ ಇಲ್ಲ ಅಲ್ವಾ? ನಾನು ನೋಡ್ಬೋದಾ? ಇಷ್ಟು ಸಿಲೆಬಸ್ ಕವರ್ ಮಾಡಿದ್ರೆ ಸಾಕ?
ಸರ್ ನಾನು ಹೇಳ್ತೀನಲ್ಲ, ಬರ್ಕೊಡ್ತೀನಿ. ಇಷ್ಟು ಸಿಲೆಬಸ್ಸನ್ನು ಕವರ್ ಮಾಡಲಿಕ್ಕೆ ಮೋರ್ ದೆನ್ 99% ಸ್ಟೂಡೆಂಟ್ಸ್ಗೆ ಆಗಲ್ಲ. ಇಷ್ಟು ಮಾಡಿದ್ರೆ ಸಾಕು, ಇದ್ರಲ್ಲಿ 90% ಮಾಡಿದ್ರೆ ಸಾಕು. ಇಷ್ಟು ಮಾಡ್ಲಿಕ್ಕೂ ಆಗಲ್ಲ, ನಾನೇ ಹೇಳ್ತಿದ್ದೀನಲ್ಲ, ಇಷ್ಟು ಮಾಡ್ಲಿಕ್ಕೂ ಆಗಲ್ಲ. ಎಸ್, ನಾನು ಹೇಳ್ಕೊಡ್ತೀನಿ ಯಾವ್ಯಾವ್ದು ಇಂಪಾರ್ಟೆಂಟ್ ಅಂತ, ಡೋಂಟ್ ವರಿ. ಜಸ್ಟ್ ನಿಮ್ಮ ಕೆಲಸ ಏನು ಗೊತ್ತಾ, ನೀವು ಜಾಯ್ನ್ ಆಗಿದ್ದಿಂದ ಹಿಡಿದು ಎಕ್ಸಾಮ್ ಕೊನೆ ದಿನದವರೆಗೂ ಕಾನ್ಸಂಟ್ರೇಷನ್ ಇರಬೇಕು. 8 ಅವರ್ ಪ್ಲಸ್ ಸ್ಟಡಿ ಮಾಡಲಿಕ್ಕೆ ತಯಾರಿರಬೇಕು. ಕೆಲಸದವ್ರು ಆದರೆ 6 to 7 ಅವರ್ ಆದರೂ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಹೇಳಿದ್ ಕೇಳಬೇಕಷ್ಟೇ. ನನಗೆಲ್ಲ ಗೊತ್ತು, ನಾನು ಮಾಡ್ಕೊತೀನಿ ಬಿಡು ಅಂದರೆ ಮಾಡ್ಕೋಬೋದು, ತೊಂದರೆ ಇಲ್ಲ. ನನಗೂ ನಿದ್ರೆ ಇಲ್ಲ, ಜಾಯ್ನ್ ಆಗಲಿಲ್ಲ ನಿನ್ನ ಒಳ್ಳೇದು. ಇರ್ತಕ್ಕಂಥವ್ರನ್ನೇ ಸಂಭಾಳಿಸ್ಲಿಕ್ಕೆ ಆಗ್ತಿಲ್ಲ. ತಾವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಫ್ರಮ್ ಲಾಸ್ಟ್ 48 ಅವರ್ಸಿಂದ ನಿದ್ದೆ ಮಾಡಿಲ್ಲ ನಾನು. ಅದಕ್ಕಿಂತ ಮುಂಚೆ ನಿದ್ದೆ ಮಾಡಿದ್ದೇನೆ ಸರ್, 3 ಅವರ್, 2 ಅವರ್, 4 ಅವರ್, ಈ ಥರ. ಕಣ್ಣಲ್ಲೇ ಕಾಣಿಸ್ತಾ ಇದೆ ಅನ್ಸುತ್ತೆ ನೋಡಿ. ಸರಿ, ನಾನು ನೋಡ್ಬೋದಾ? ಇವತ್ತೊಂದು 3 ಅವರ್ ಆದ್ರೂ ನನಗೆ ನಿದ್ದೆ ಬೇಕು. ಓಕೆ, ಬಾಯ್.